ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಸ್ವರ್ಣಮಾಲಾ ಅಮ್ಮನವರ ಪಾದಗಳಿಗೂ ನಮಸ್ಕರಿಸುತ್ತಾ, ಹೆತ್ತ ತಂದೆ ತಾಯಿಗಳ ಪಾದಗಳಿಗೂ ನಮಸ್ಕರಿಸುತ್ತಾ, ನನಗೆ ಧ್ಯಾನ ಹೇಳ್ಕೊಟ್ಟಂತ ಗುರೂಜಿ ರಾಧಾ ಮೇಡಮ್ ಚಿಕ್ಕಬಳ್ಳಾಪುರ ಅವ್ರಿಗೂ ನಮಸ್ಕರಿಸುತ್ತಾ, ನಾನು ಈ ದಿನದ ನನ್ನ ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಮನೆಯಲ್ಲಿ ಮೊದಲಿಂದನೂ ಯಾವ ತರ ಅಂದ್ರೆ ಪೂಜೆ ಪುರಸ್ಕಾರಕ್ಕೆ ಹೆಚ್ಚು ಸಮಯ ಕೊಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಯಾವಾಗ್ಲೂ ಪೂಜೆನೇ ಜಾಸ್ತಿ ಇತ್ತು. ಮೊದ್ಲಿಂದನೂ ನಮ್ಮ ತಂದೆ ನಮ್ಮ ತಾಯಿಯವರೆಲ್ಲ ಅದೇ ಮಾಡ್ಕೊಂತ ಬರ್ತಾ ಇದ್ರು. ನಮಗೂ ಅದೇ ಒಂದು ಕಲ್ಚರ್ ಇತ್ತು. ದೇವಸ್ಥಾನಕ್ಕೆ ಹೋಗೋದಾಗ್ಲಿ ಅಥವಾ ಹಬ್ಬ ಹುಣ್ಣಿಮೆಗಳಾಗ್ಲಿ ಮಾಡೋದು, ಹಿರಿಯರಿಗೆ ಗೌರವ ಕೊಡೋದು, ಅದೆಲ್ಲ ಮಾಡ್ಕೊಂತ ಬರ್ತಾ ಇದ್ವಿ. ಇದು ಸಂಪ್ರದಾಯವಾಗಿ ಮನೆಯಲ್ಲಿ ಬರ್ತಾ ಇದ್ದಿದ್ದು. ಹೇಗೆ ನಾವು ಏನು ಮನೆಯಲ್ಲಿ ನಾವು ಹಿರಿಯರಾಗಿ ನಾವು ಏನ್ ಮಾಡ್ತೀವೋ ಅದನ್ನು ಮುಂದಿನ ಒಂದು ಪೀಳಿಗೆ ಅಥವಾ ಮಕ್ಕಳು ಕೂಡ ಅದನ್ನೇ ಅನುಸರಿಸ್ಕೊಂಡು ಬರ್ತಾರೆ ಅಂತ. ಸೊ ನನ್ಗೆ ಈ ಒಂದು ರೀತಿ ಇರೋದ್ರಿಂದ ನಾವು ಮೊದಲಿಂದನೂ ವೆಜಿಟೇರಿಯನ್ ಆಗಿದ್ವಿ. ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ 2015ರಲ್ಲಿ ನಮ್ಮ ರಾಧಾ ಮೇಡಮ್ ಚಿಕ್ಕಬಳ್ಳಾಪುರ ಅವರು ಈ ವೇದಿಕೆಯಲ್ಲಿ ಬಹಳಷ್ಟು ಕ್ಲಾಸು ಕೊಟ್ಟಿದ್ದಾರೆ. ಅವರು ನಾನು ನಮ್ಮ ಮನೆಯವರು, ಅವರ ಅಕ್ಕ ಅವರು ಮತ್ತೆ ಅವರು 4 ಜನ ನಮ್ಮ ವಿದ್ರಾಶ್ವತ್ಥ ಅನ್ನೋ ಒಂದು ಕ್ಷೇತ್ರ ಇದೆ ಗೌರಿಬಿದನೂರ್ ಹತ್ರ. ಅದು ನಮ್ಮ ಮನೆ ದೇವರು. ಪ್ರತಿ ವರ್ಷ ಅಲ್ಲಿ ಹೋಗ್ತಾ ಇದ್ವಿ. ಹಾಗೇನೆ 2015ರಲ್ಲಿ ಒಂದ್ಸಲ ನಾವು 4 ಜನ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಅವರು ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ, ಅವಾಗ ಯಾವುದು ಝೂಮ್ ಇದ್ದಿಲ್ಲ, ಏನಾದ್ರು ಸಂಗೀತ ಕೇಳೋದಕ್ಕೆ ಇದಕ್ಕೆ ಯಾವುದು ಝೂಮ್ ಇದ್ದಿಲ್ಲ ಅವಾಗ. ಸೊ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಅವ್ರದ್ದೇ ಆದಂತ ಒಂದು ಧ್ಯಾನ ಪದ್ಧತಿ ಮಾಡಿಕೊಂಡು ಎದ್ದೋಳ್ತಾ ಇದ್ರು. ಒಂದೇ ದಿವಸ ಅವ್ರ ಜೊತೆ ಇದ್ದಿದ್ದು. ಆ ನಂತರ ನಮ್ಮ ಮನೆಯವ್ರು ಇದ್ಕೊಂಡು, ಅವ್ರಿಗೆ ಗೊತ್ತಿತ್ತು ನಮ್ಮ ಮನೆಯವ್ರಿಗೆ ಇವರು ಧ್ಯಾನ ಮಾಡ್ತಾ ಇದ್ದಾರೆ ಅಂತ. ಸೊ ನಮ್ಮ ಧ್ಯಾನ ಮಾಯನ ಅಂತ ಹೇಳಿದ್ರು. ಹೂನೆ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು, ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ ಚೆನ್ನಾಗಿರುತ್ತೆ, ಪ್ರತಿದಿನ ಮಾಡ್ಬೇಕು ಅಂತ ಹೇಳಿದ್ರು. ಸೊ ನಮ್ಮ ಮನೆಯವ್ರು ನನಗೆ ಹೇಳಿದ್ರು, ನೋಡ್ರಿ ಪಿನ್ನಮ್ಮ ಹಿಂಗೆ ಹೇಳ್ತಾ ಇದ್ದಾರೆ, ಮಾಡೋಣಂತೆ ಅಂತ. ಓಕೆ ಮಾಡೋಣಂತೆ. ಅದರಿಂದ ಏನ್ ಕಳ್ಕೊಳ್ಳೋದೇನಿದೆ, ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದು ಅಷ್ಟೇ ಅಲ್ವಾ? ಅಷ್ಟೇ ನಮಗೆ. ಅವ್ರು ಏನ್ ಹೇಳಿದ್ರು, ಧ್ಯಾನ ಅಂದ್ರೆ ಕಣ್ಣು ಮುಚ್ಕೊಂಡು ನಮ್ಮ ಉಸಿರನ್ನ ಗಮನಿಸೋದು ಅಷ್ಟೇ. ಪಿರಮಿಡ್ ಆಗ್ಲಿ ಅಥವಾ ಪತ್ರಿಜಿ ಅವ್ರದ್ದಾಗ್ಲಿ ಯಾವುದು ಏನು ಹೇಳಿಲ್ಲ. ಯಾಕಂದ್ರೆ ಯಾವಾಗ ಹೆಂಗಿರ್ತಾರೋ ಯಾರು ಹೆಂಗಿರ್ತಾರೋ ಅನ್ನೋದು ಗೊತ್ತಾಗಲ್ಲ. ಮೊದ್ಲು ಎಲ್ಲವನ್ನೂ ಮೊದ್ಲೇ ಹೇಳೋದ್ ಬೇಡ ಅಂತ ಅವರು ಏನೋ ಹೇಳ್ತಾ ಇದ್ದಿಲ್ಲ. ಸೊ ಆ ರೀತಿ ಹೇಳ್ಕೊಟ್ಟು ಅದನ್ನೇ ಮಾಡ್ತಾ ಬಂದ್ವಿ. ಮಾಡ್ತಾ ಫಸ್ಟ್ ಸಿಟ್ಟಿಂಗ್ ನಲ್ಲೇ ನನಗೆ ಕುಂತಾಗ ದೇವ್ರ ಫೋಟೋಗಳು ನನ್ನ ಮುಂದೆ ಹಿಂಗೆ ಹೋಗ್ತಾ ಇದ್ವು. ಎಲ್ಲ ದೇವ್ರುಗಳು, ನಾವೇನು ಪೂಜೆ ಮಾಡ್ತಾ ಇದ್ವಲ್ಲ ಎಲ್ಲ ದೇವ್ರುಗಳು, ವೆಂಕಟೇಶ್ವರ, ಆಂಜನೇಯ, ಶಿವ, ಆಮೇಲೆ ಅಶ್ವಥ್ ನಾರಾಯಣ ಸ್ವಾಮಿದು ಫೋಟೋ ಆಗ್ಲಿ, ಆಂಜನೇಯಂದು, ಈ ತರ ಎಲ್ಲ ದೇವಾದಿ ದೇವತೆಗಳ ಫೋಟೋ ಹೋಗ್ತಾ ಇತ್ತು. ಸೊ ಅದು ನೋಡಿ ಒಂಥರ ಖುಷಿ ಆಯ್ತು. ಏನಪ್ಪಾ, ನಾನು ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಇವರೆಲ್ಲ ದರ್ಶನ ಕೊಡ್ತಿದ್ದಾರೆ ಫೋಟೋ ರೂಪದಲ್ಲಿ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಸೊ ಅದು ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದಾದ್ಮೇಲೆ ಪ್ರತಿದಿನ ನಾವು ಧ್ಯಾನ ಮಾಡ್ತಾ ಬಂದ್ವಿ. ಯಾಕೆ ಅಂತಂದ್ರೆ ಅವ್ರು ವಾರಕ್ಕೆ 3 ದಿವಸ ಫೋನ್ ಮಾಡೋರು. ಧ್ಯಾನ ಅವ್ರು ಏನು ಕೇಳ್ತಾ ಇದ್ದಿಲ್ಲ, ಧ್ಯಾನ ಮಾಡ್ತಾ ಇದ್ದೀರಾ ಆಳಿ ಅಂದ್ರೆ ಅಂತ ಕೇಳ್ತಾ ಇದ್ರು. ಸೊ ಅವ್ರು ದೊಡ್ಡವರು, ಅವ್ರು ಏನೋ ಹೇಳಿದ್ದಾರೆ, ಅವ್ರು ಕೇಳಿದ್ದಕ್ಕೆ ಮಾತಿಗೆ ಬೆಲೆ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಸುಮ್ಮನೆ ಹ್ಞೂ ಅಂತೇಳಿ ಧ್ಯಾನ ಮಾಡ್ತಾ ಬಂದ್ವಿ. ಕಣ್ಣು ಮುಚ್ಕೊಂಡು ಕುತ್ಕೊಂತ ಬರ್ತಾ ಇದ್ವಿ. ಅವಾಗ ಏನೋ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಸುಮ್ಮನೆ ಹ್ಞೂ ಅಂತ ಕಣ್ಣು ಮುಚ್ಕೊಂಡು 1-3/4 ಗಂಟೆ ಕುತ್ಕೊಂಡು ಬರ್ತಾ ಇದ್ವಿ. ಸೊ ಅದೇ ತರ ಬಂತು. 1 ವರ್ಷ ಆಯ್ತು. ಆದ ನಂತರ ಅವರು ಫೋನ್ ಮಾಡಿ, ಬ್ಯಾಂಗ್ಳೂರಲ್ಲಿ ಬುದ್ಧ ಪೌರ್ಣಿಮೆ ಅಂತ ನಡೆಯುತ್ತೆ, ಆ ಬುದ್ಧ ಪೌರ್ಣಿಮೆಗೆ ಬಹಳಷ್ಟು ಜನ ಬರ್ತಾರೆ, ನೀವು ಬನ್ನಿ ಹಾಗೆ ಅಂತ ಇನ್ವೈಟ್ ಮಾಡಿ. ಸೊ ಅದೇನೋ ಪತ್ರಿಜಿ ಅವ್ರ ಸಂಕಲ್ಪನೋ ಏನೋ, ಅವರ ಒಂದು ಆಶೀರ್ವಾದದಿಂದ ಅವತ್ತು ನಮ್ಗೆ ಅವಾಗ ಫ್ರೀ ಇದ್ವಿ. 3 ದಿವಸ ನಾವು ಬೆಂಗಳೂರು ಪಿರಮಿಡ್ ವ್ಯಾಲಿಗೆ ಹೋದ್ವಿ ಬುದ್ಧ ಪೌರ್ಣಿಮೆಗೆ. ಅದು 17ರಲ್ಲಿ ಹೋದ್ಮೇಲೆ ಅಲ್ಲಿ ಬಹಳ ಖುಷಿ ಆಯ್ತು. ಯಾಕಂದ್ರೆ ಆ ಒಂದು ವಾತಾವರಣ, ಪಿರಮಿಡ್ ನಲ್ಲಿ ಇರ್ತಕ್ಕಂಥ
ಒಂದು ನೇಚರ್ ಪ್ರಕೃತಿಯಲ್ಲಿ ನೋಡಿ ಖುಷಿ ಆಯ್ತು, ಸಂತೋಷ ಆಯ್ತು. ಅವಾಗ ಇಲ್ಲಿ ಹಂಗೆ ಝೂಮ್ ಇದ್ದಿಲ್ಲ. ಅವಾಗ ಏನ್ ಮಾಡ್ತಾ ಇದ್ರು ಎಲ್ರು ಅಂದ್ರೆ, ಪಿರಮಿಡ್ ಹೊರಗಡೆ ಹುಲ್ಲಿಂದು ಒಂದು ಇದಿದೆಯಲ್ಲ, ಬಯಲಿದೆಯಲ್ಲ, ಆ ಹುಲ್ಲಿನ ಮೇಲೆ ಕುತ್ಕೊಂಡು ಮಾಸ್ಟರ್ಸ್ ಎಲ್ಲ ಕ್ಲಾಸ್ ಕೊಡ್ತಾ ಇದ್ರು. ಅವ್ರವ್ರ ಅನುಭವ ಹೇಳೋದು, ಧ್ಯಾನ ಪ್ರಚಾರ ಆ ತರ ಮಾಡ್ತಾ ಇದ್ರು. ಅವಾಗ ನಾವೇನ್ ಮಾಡಿದ್ವಿ, ಸರಿ ಅಂತೇಳಿ ಹೊರಗಡೆ ಹೋಗಿ ಕುತ್ಕೊಂಡ್ ಬಂದ್ವಿ. ಒಬ್ರು ಮಾಸ್ಟರ್, ಸೀನಿಯರ್ ಮಾಸ್ಟ್ರು ಪುಷ್ಪ ಮೋಹನ್ ಅಂತೇಳಿ, ಅವರು ತಮ್ಮ ಒಂದು ಅನುಭವನ ಹೇಳ್ತಾ ಇದ್ರು. ಅನುಭವನೆಲ್ಲ ಕೇಳಿದ್ವಿ, ಬಹಳ ಖುಷಿ ಆಯ್ತು. ಇವನು ಧ್ಯಾನದಲ್ಲಿನೂ ಇಷ್ಟೊಂದು ಎನರ್ಜಿ ಇರುತ್ತಾ, ಪವರ್ ಇರುತ್ತಾ ಅಂತ ಅರ್ಥ ಆಯ್ತು, ತಿಳ್ಕೊಂಡ್ವಿ ಅದು. ಸರಿ, ನಮ್ಮ ಪತ್ರಿಜಿ ಅವ್ರು ಹೇಳ್ತಾರಲ್ಲ, ಬರೇ ತಿಳ್ಕೊಳೋದೆಲ್ಲ, ಅದನ್ನು ನಾವು ರಿಸರ್ಚ್ ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ಅದನ್ನು ಪ್ರಾಕ್ಟಿಕಲ್ ಆಗಿ ಅನುಭವಿಸ್ಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿ ಅವ್ರು ಹೇಳಿದ್ದನ್ನು ನೆನ್ಪಿಟ್ಕೊಂಡು ರೂಮಿಗೆ ಬಂದು, ಅಂದ್ರೆ ಡಾಮಿಟ್ರಿ ಬಂದು ಅದೇ ತರ ಒಂದು ಇದ್ ಮಾಡ್ಕೊಂಡೆ. ನಮ್ಮ ಮನೆಯಲ್ಲಿ ನಮ್ಮ ಮಗನಿಗೆ ಒಂದು ಕನ್ಯೆ ನೋಡಿದ್ವಿ. ಅವರು ಒಂದು ವಾರದಲ್ಲಿ ತಿಳಿಸ್ತೀವಿ ಅಂತ ಹೇಳಿದವರು 15-20 ದಿವಸ ಆದ್ರೂ ತಿಳಿಸಿರ್ಲಿಲ್ಲ. ಸೊ ಅದನ್ನೇ ನಾನು ಇಟ್ಕೊಂಡು ನೋಡೋಣ ಅಂತ ಪ್ರಾಕ್ಟಿಕಲ್ ಆಗಿ ಆ ನಮ್ಮ ಏನ್ ಕನ್ಯೆ ನೋಡಿದ್ವಲ್ಲ, ಸಾರಿ ಮಾಸ್ಟರ್, ಕನ್ಯೆ ನೋಡಿದ್ವಲ್ಲ, ಅವ್ರ ಬ್ರದರ್ನ ಇನ್ವೈಟ್ ಮಾಡ್ಕೊಂಡು ಅವ್ರಿಗೆಲ್ಲ ಹೇಳ್ತಾ ಇದ್ವಿ, ನಮ್ದೇನಿದೆ ಆಸ್ತಿ ಏನಿದೆ, ನನ್ನ ಮಗನಲ್ಲಿ ಕ್ವಾಲಿಟಿ ಏನಿದೆ ಎಲ್ಲ ಹೇಳ್ತಾ ಇದ್ವಿ. ಹೇಳಿದ್ಮೇಲೆ ಎಸ್ ಅಂತೇಳಿ, ಅಂದ್ರೆ ಧ್ಯಾನದಲ್ಲಿ ಕುತ್ಕೊಂಡು ಅದನ್ನೆಲ್ಲ ಹೇಳ್ತಾ ಬಂದೆ, ಇನ್ವೈಟ್ ಮಾಡ್ಕೊಂಡು. ಸರಿ, ಎಲ್ಲ ಆಯ್ತು. ಅವತ್ತಿನ ದಿವಸನೇ ಸಾಯಂಕಾಲ 7 ಗಂಟೆ 7:30 ಸುಮಾರಿಗೆ ಫೋನ್ ಮಾಡಿ, ಸರ್ ನಾವು ಬರ್ತಾ ಇದ್ದೀವಿ, ಗುರುವಾರ ಬಂದು ನಾವು ಫೈನಲ್ ಮಾಡ್ಕೋತೀವಿ ಅಂತೇಳಿ ಬಂದು ನೋಡ್ಕೊಂಡು ಆ ಗುರುವಾರನೇ ಫೈನಲ್ ಮಾಡಿದ್ರು. ಸೊ ಅದೇ ಕನ್ಯೆನೇ ಫಿಕ್ಸ್ ಆಗಿ ಮದುವೆ ಆಗಿ ಈಗ 2 ಮಕ್ಕಳು, ಮೊಮ್ಮಕ್ಕಳಿದ್ದಾರೆ. ಸೊ ಇದು ನನಗೆ ಫಸ್ಟ್ ಅನುಭವ ಆಗಿತ್ತು ಒಂದು. ಇನ್ನೊಂದು ಏನಾಯ್ತು ಅಂದ್ರೆ, ಇದೇ ರೀತಿ ನಮ್ಗೆ ಒಂದು ಅನುಭವ ಆಗಿದ್ಮೇಲೆ ಇನ್ನೂ ಹೆಚ್ಚು ಸಮಯ ಧ್ಯಾನ ಮಾಡಬೇಕು ಅನ್ನಿಸ್ತಾ ಬಂತು. ಸೊ ಅದೇ ತರ ನಾನು ನಮ್ಮ ಮನೆಯವರು ಜೊತೆಗೆ ಕುತ್ಕೊಂಡು ಧ್ಯಾನ ಮಾಡ್ತೀವಿ ಯಾವಾಗ್ಲೂ. ಸೊ ಧ್ಯಾನ ಮಾಡ್ತಾ ಬಂದ್ವಿ. ಒಂದ್ಸರಿ ಏನಾಯ್ತು, ನಾನು ಧ್ಯಾನ ಕುತ್ಕೊಂಡಿದ್ದೀನಿ 18ರಲ್ಲಿ. ಅವಾಗ ನನ್ನ ಸಹಸ್ರಾರ ಚಕ್ರ ಮೇಲಕ್ಕೆ ಎದ್ದು ಆ ಚಕ್ರ ರೊಟೇಟ್ ಆಗ್ತಾ ಇತ್ತು. ಆ ಚಕ್ರ ತಿರುಗದಂಗೆಲ್ಲ 7 ಬಣ್ಣ ಅದರಿಂದ ಬರ್ತಾ ಇದೆ, ಚಕ್ರದಿಂದ ಬಣ್ಣ ಬರ್ತಾ ಇದೆ. ಇದ್ದಕ್ಕಿದ್ದಾಗೆ ನನ್ನ ಎದುರುಗಡೆ ವೆಂಕಟೇಶ್ವರ ಸ್ವಾಮಿ ಒಂದು ಪತ್ನಿಯವರೊಡನೆ ಕಾಣಿಸ್ಕೊಂತ ಇದ್ದಾರೆ. 3 ಜನ ಕಾಣಿಸ್ಕೊಂತ ಇದ್ದಾರೆ. 3 ಜನನು ನೋಡ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಕೈ ಮುಗಿದು ಹೇಳ್ತಾ ಇದ್ದೀನಿ, ಸ್ವಾಮಿ ನಿನ್ನ ದರ್ಶನಕ್ಕೆ ಅಲ್ಲಿಗೆ ಬಂದ್ರು ನೀನು ಇಷ್ಟು ಕ್ಲಿಯರ್ ಆಗಿ ನನಗೆ ದರ್ಶನ ಕೊಡೋದಿಲ್ಲ, ಇಲ್ಲಿ ಬಂದು ನನಗೆ ಧ್ಯಾನದಲ್ಲಿ ಕಾಣಿಸ್ಕೊಳ್ತಾ ಇದೀಯಾ. ಯಾಕಂದ್ರೆ ನಾನು ಇದರಲ್ಲಿದ್ದೀನಿ, ಕಾನ್ಶಿಯಸ್ ಮೈಂಡ್ ನಲ್ಲಿ ಇದ್ದೀನಿ, ಒಂದು 0 ಸ್ಟೇಟಸ್ಗೆ ಹೋಗಿಲ್ಲ. ಅವಾಗ ಕಾನ್ಶಿಯಸ್ ಮೈಂಡ್ ನಲ್ಲಿ ಇದ್ದೀನಿ, ಕಾಣಿಸ್ಕೊಂತ ಇದೆ. ಒಂದು ಕೈ ಮುಗಿದು ಕೇಳ್ತಾ ಇದ್ದೀನಿ, ಆ ಸ್ವಾಮಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಆ ಬಣ್ಣ ನಮ್ಮ 3 ಜನಕ್ಕೂ 4 ಜನಕ್ಕೂ ಸೇರ್ಕೊಂಡು ತಿರುಗ್ತಾ ಇದೆ. ಆ ಚಕ್ರ ಎಷ್ಟು ಜೋರಾಗಿ ತಿರುಗುತ್ತೋ ಅಷ್ಟು ಜೋರಾಗಿ ಬಣ್ಣ ಬಂದು ನಮ್ಮ ಸುತ್ತಲೂ ಕಾಣಿಸ್ಕೊಳ್ತಾ ಇದೆ. ಅದೇ ತರ ಒಂದು 2 ನಿಮಿಷ ಆಯ್ತು. 2 ನಿಮಿಷ ಆದ್ಮೇಲೆ ಆ ಚಕ್ರ ಸ್ಲೋಲಿ ತಿರುಗ್ತಾ ಬಂತು. ಸ್ಲೋಲಿ ತಿರುಗಿದಾಗ ಬಣ್ಣ ಏನ್ ಹೊರಗೆ ಬಂದಿತ್ತೋ ಆ ಬಣ್ಣ ಆ ಚಕ್ರದೊಳಗೆ ಮತ್ತೆ ವಾಪಸ್ ಹೋಗ್ತಾ. ವಾಪಸ್ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಆ ಚಕ್ರ ಮತ್ತೆ ಯಥಾಸ್ಥಿತಿ ಬಂದ್ಬಿಡ್ತು. ಅವಾಗ ಯಥಾಸ್ಥಿತಿ ಬಂದಾಗ ನೋಡ್ತೀನಿ, ಅಲ್ಲಿ ಇವರಿಲ್ಲ, ವೆಂಕಟೇಶ್ವರ ಸ್ವಾಮಿ ಇಲ್ಲ, ಮಾಯ ಆಗ್ಬಿಟ್ರು ಅವರು. ಆ ತರ ನನಗೆ ಒಂದು ಫಸ್ಟ್ ಅನುಭವ ಆಯ್ತು. ಬಾಡಿ ಎಲ್ಲ ವೈಬ್ರೇಟ್ ಆಗ್ತಾ ಐತೆ, ಒಂಥರ ತಲೆ ಎಲ್ಲ ಜುಮ್ ಅಂತ ಐತೆ. ಅದೇನು ನನಗೇನು ಗೊತ್ತಿಲ್ಲ. ಅವಾಗ ನನಗೆ ಒಬ್ರು ಕಾರ್ತಿಕ್ ಅನ್ನೋರು ಬ್ಯಾಂಗ್ಳೂರ್ನಲ್ಲಿರೋ ಮಾಸ್ಟರ್ ಒಬ್ರು ಪರಿಚಯ ಆಗಿದ್ರು ಪಿರಮಿಡ್ ವ್ಯಾಲಿಯಲ್ಲಿ. ಅವ್ರ ನಂಬರು ತಗೊಂಡಿದ್ದೆ. ಅವ್ರಿಗೆ ಫೋನ್ ಮಾಡಿ, ಸರ್ ಈ ತರ ಆಯ್ತು ಅಂತಂದ್ರೆ, ವಾವ್ ಸೂಪರ್ ರೀ, ನಿಮ್ಗೆ ಆ ದರ್ಶನ ಆಗಿದೆ, ಇನ್ನು ಇಷ್ಟರಲ್ಲೇ ಆಗಿದೆ ಅಲ್ಲ, ನೀವು ಧ್ಯಾನ ಸಾಧನೆ ಜಾಸ್ತಿ ಮಾಡಿ, ನಿಮ್ಗೆ ಇನ್ನು ಮುಂದೆ ಚೆನ್ನಾಗಿದೆ ಹಾಗೆ ಅಂತ ಒಂದು ಎನ್ಕರೇಜ್ಮೆಂಟ್ ಕೊಟ್ರು.
ಅವರು ಆಂಧ್ರದಲ್ಲಿ ವಿಜಯಲಕ್ಷ್ಮಿ ಅನ್ನೋರು ಇನ್ನೊಬ್ರು ಮೇಡಮ್ ಹೈದ್ರಾಬಾದ್ನವರು, ಅವ್ರಿಗೆ ಕನೆಕ್ಟ್ ಮಾಡಿ ಅವ್ರಿಗೆ ಹೇಳಿದ್ರು, ನನಗೆ ಈ ತರ ಮೈಯೆಲ್ಲ ಭಾರ ಆಗ್ತಾ ಇದೆ, ತಲೆ ಎಲ್ಲ ಜಿಮ್ ಅಂತ ಇದೆ, ಏನ್ ಮಾಡ್ಬೇಕು ಮೇಡಮ್ ಅಂತ. ಆಮೇಲೆ ಇಲ್ಲಿ ಹಣೆ ಹತ್ರ ಬಹಳ ನೋವ್ತಾ ಇತ್ತು. ಆವಾಗ ಅವಾಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ ಥರ್ಡ್ ಐ ಓಪನ್ ಆಗಿದೆ, ಒಂದು ಎನರ್ಜಿ ಫ್ಲೋ ಆಗ್ತಾ ಇದೆ, ಅದಕ್ಕೆ ನಿಮ್ಗೆ ಆಗ್ತಾ ಇದೆ. ನಮ್ಗೆ ಎನರ್ಜಿ ಗೊತ್ತಿಲ್ಲ, ಥರ್ಡ್ ಐ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವಾಗ. ಅವಾಗ ಅವ್ರು ಹೇಳಿದ್ಮೇಲೆ ಇನ್ನೂ ಖುಷಿ ಆಯ್ತು. ಅದು ಒಂದು ಒಳ್ಳೆ ಅನುಭವ ಆಯ್ತು. ಆಮೇಲೆ ಒಂದ್ಸಲ ಧ್ಯಾನಕ್ಕೆ ಕುತ್ಕೊಂಡು ನಾವು ಯಾವಾಗ 2 ಸರಿ ನಾನು ಪಿರಮಿಡ್ ವ್ಯಾಲಿಗೆ ಹೋಗ್ಬಂದ್ನೋ, ಹೌದು ಈ ಪಿರಮಿಡ್ ಇಷ್ಟು ಎನರ್ಜಿ ಇದೆ ಅಲ್ಲ, ಬಹಳ ಖುಷಿ ಆಯ್ತು ಅಲ್ಲಿ ಎನರ್ಜಿ ನೋಡ್ಕೊಂಡು. ನನಗೆ ಇಂಟ್ಯೂಷನ್ ಆಗಿ ಬರ್ತಾ ಇತ್ತು, ನಾವು ಒಂದು ಮನೆ ಮೇಲೆ ಪಿರಮಿಡ್ ಕಟ್ಟಬೇಕು ಅಂತ ಒಂದು ಇಂಟ್ಯೂಷನ್ ಒಳಗಡೆಯಿಂದಾನೆ ಬರ್ತಾ ಇತ್ತು. ಸರಿ, ಧ್ಯಾನಕ್ಕೆ ಕುತ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡೆ. ಏನಂತ, ನಮ್ಮ ಮನೆ ಮೇಲೆ ಒಂದು ಪಿರಮಿಡ್ ಬರಬೇಕು, ಪಿರಮಿಡ್ಗೆ 1000 ಜನ ಬಂದು ಧ್ಯಾನ ಮಾಡ್ಕೊಂಡು ಹೋಗ್ಬೇಕು, ಅದು ಲೋಕ ಕಲ್ಯಾಣಕ್ಕೆ ಎಲ್ಲರಿಗೂ ಉಪಯೋಗ ಆಗ್ಬೇಕು ಅನ್ನೋ ಒಂದು ಸಂದೇಶ ಐತೆ. ಮತ್ತೆ ಆ ಒಂದು ಸಂಕಲ್ಪ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡ್ರೆ ಅದಾಗಿದ್ದು ಒಂದು ತಿಂಗಳಲ್ಲಿ ನನಗೆ ಇಂಟ್ಯೂಷನ್ ಆಗಿ ಬಂತು. 2020-21ರಲ್ಲಿ ಮನೆ ಮೇಲೆ ಪಿರಮಿಡ್ ಬರುತ್ತೆ ಅಂತ ಇಂಟ್ಯೂಷನ್ ಬಂತು. ಅದೇ ರೀತಿ 2020-21ಕ್ಕೆ ನಮ್ಮ ಮನೆ ಮೇಲೆ ಒಂದು ಪ್ರಭಾ ಪಿರಮಿಡ್ ಅಂತ ಬಂತು. ಅದು ಶಶಿಪ್ರಭಾ ಮರ್ಕಾಬಾ ಪಿರಮಿಡ್ ದಾವಣಗೆರೆಯಲ್ಲಿ ಫಸ್ಟ್ ಅದು ಆಗಿದ್ದು. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರೋದೇ ನನಗೆ ಗೊತ್ತಿದ್ದಂಗೆ 4 ಇದೆ. ಬೆಂಗಳೂರಲ್ಲಿ 2, ಒಂದು ಬಳ್ಳಾರಿಯಲ್ಲಿ 1, ಆಮೇಲೆ ನಮ್ಮ ದಾವಣಗೆರೆಯಲ್ಲಿ 1, ಈಗ ಮತ್ತೆ ಒಂದು ಬಳ್ಳಾರಿಯಲ್ಲಿ ಇನ್ನೊಂದು ಆಗಿದೆ, 5 ಆಗಿದೆ. ಸೊ ನನಗೆ ಗೊತ್ತಿದ್ದಂಗೆ, ಇನ್ನು ಏನಾದರೂ ಇದ್ರೆ ಗೊತ್ತಿಲ್ಲ ಮಾಸ್ಟರ್ಸ್. ಈ ತರ ಒಂದು ಪಿರಮಿಡ್ ಕೂಡ ಬಂತು. ಅದಕ್ಕೂ ಬಹಳ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿದೆ. ಆಮೇಲೆ ಇದೇ ತರ ಸಾಧನೆ ಮಾಡ್ತಾ ಬಂದೆ. ಪಿರಮಿಡ್ನಲ್ಲಿ ಕುತ್ಕೊಂಡಾಗ ಇನ್ನೂ ಎನರ್ಜಿ ಜಾಸ್ತಿ ಬರ್ತಾ ಇತ್ತು. ಸೊ ನಮ್ಮ ಮನೆಗೆ ಇವರು ಪ್ರೇಮ್ನಾಥ್ ಸರು ಅವಾಗವಾಗಲೂ ಬರ್ತಾ ಇದ್ರು. ಈ ಕಡೆ ಹೋಗ್ತಾ ಇದ್ದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ಮನೇಲಿ ಒಂದು ದಿವಸ ವಾಸ್ತವ ಹೋಗ್ತಾ ಇದ್ರು. ನಮ್ಗೆ ಅವಾಗೆಲ್ಲ ಜೂಮ್ ಇದ್ದಿಲ್ಲಲ್ಲ, ಸೊ ಸುತ್ತಲೂ ಇರೋರಿಗೆ, ನಮ್ಮ ಪರಿಚಯಸ್ಥರಿಗೆ ಎಲ್ಲರನ್ನು ಕರೆದು ಒಂದು ಸ್ವಲ್ಪ ಕ್ಲಾಸಸ್ ತಗೊಂಡು ಇದು ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅವರು ರಾತ್ರಿ ಹೊತ್ತು ಎಲ್ಲ ಕ್ಲಾಸ್ ಮುಗಿದ್ಮೇಲೆ ಕೆಲವ್ರಿಗೆ ಕೌನ್ಸಿಲಿಂಗ್ ಅಂತ ಸ್ಟಾರ್ಟ್ ಮಾಡ್ತಿದ್ರು. ಕೌನ್ಸಿಲಿಂಗ್ ಅಂದ್ರೆ ನಿಮ್ಗೆ ಏನ್ ಕಾಣುತ್ತೆ, ಹೆಂಗಿದೆ, ಏನು, ಯಾರು ಕಾಣ್ತಾರೆ, ಏನು, ಈ ತರ ಎಲ್ಲ ಪ್ರಶ್ನೆ ಹಾಕೊಂಡು ಅವ್ರಿಗೆ ಗತ ಜನ್ಮ ತೋರಿಸಿ ಅವ್ರ ಕರ್ಮನು ಕಳೀತಾ ಇದ್ರು. ಈ ತರ ಅವ್ರದ್ದೊಂದು ಕ್ಲಾಸಸ್ ನಡೀತಾ ಇತ್ತು. ಅದು ನನಗೆ ಕೇಳಿ ಒಂದು ಇನ್ಸ್ಪೈರ್ ಆಯ್ತು ನನಗೆ ಒಳಗಿಂದನೆ. ಹೌದಲ್ಲ, ಈ ತರ ಗತ ಜನ್ಮನ ನೋಡ್ತಾರ, ಗೊತ್ತಾಗುತ್ತಾ, ಹೌದು ಅಂತ ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ದೆ ನಾನು. ತಲೆಯಲ್ಲಿ ಇಟ್ಕೊಂಡಿದ್ದಾಗ ನನಗೆ ಈ ತರ ಒಂದು ಅನುಭವ ಆಗಿದ್ದು ಚೆನ್ನಾಗಿ ನೆನಪಿದೆ ಮಾಸ್ಟರ್ಸ್. 2020ರಲ್ಲಿ ಇನ್ನು ನಮ್ಮ ಮನೆ ಮೇಲೆ ಪಿರಮಿಡ್ ಬಂದಿಲ್ಲ. ಅವಾಗ ಯಾರೋ ಒಬ್ರು ಒರಿಸ್ಸಾದಿಂದ, ಭುವನೇಶ್ವರದಿಂದ ಫೋನ್ ಮಾಡಿದ್ರು ಮೇಡಮ್ ಅವರು. ಏನಂತಂದ್ರು, ಸರ್ ನೀವು ಧ್ಯಾನ ಮಾಡ್ತೀರಾ ಅಂತಂದ್ರು. ಹೌದು ಮೇಡಮ್ ಅಂತಂದೆ. ನೀವು ಅಂದೆ. ನಾನು ಧ್ಯಾನ ಮಾಡ್ತಿದ್ದೀನಿ, ಬಹಳ ಸಂತೋಷ ಮೇಡಮ್ ಅಂತ ಹೇಳಿದೆ. ಕಡೆಗೆ ಅವರು, ಸರ್ ನಂದೊಂದು ಸಮಸ್ಯೆ ಇದೆ ಅಂದ್ರು. ಏನಪ್ಪ ಸಮಸ್ಯೆ, ನನಗೇನು ಗೊತ್ತಿಲ್ಲ, ಹೆಂಗಪ್ಪ ಅಂತ ಅನ್ಕೊಂಡೆ ನಾನು. ಏನ್ ಮೇಡಮ್ ಅಂತ ಕೇಳಿದೆ. ಅವ್ರಿಗೆ 2 ಮಕ್ಕಳು. ಒಬ್ಬ ಮಗ ಒಂದು 8ನೇ ಕ್ಲಾಸ್ ಓದ್ತಾ ಇದ್ದಾನೆ, ಇನ್ನೊಬ್ಬ SLC PUC ಓದ್ತಾ ಇದ್ದಾನೆ. 2ನೇ ಮಗನಿಗೆ 10 ನಿಮಿಷ ಅವನು ಕುತ್ಕೊಳಕ್ಕಾಗಲ್ಲ. ಕುತ್ಕೊಂಡ್ರೆ ಬಿದ್ದೋಗ್ತಾನೆ, ನಿಂತ್ಕೊಂಡ್ರೆ ಬಿದ್ದೋಗ್ತಾನೆ. ಅವನು ಧ್ಯಾನ ಮಾಡಕ್ಕೂ ಆಗಲ್ಲ. ಈ ಪರಿಸ್ಥಿತಿ ಇದೆ ಸರ್, ಏನ್ ಮಾಡ್ಬೇಕು? ನಾನು 1 ನಿಮಿಷ ಕಣ್ಣು ಮುಚ್ಕೊಂಡೆ. ಟಕ್ ಅಂತ ನೆನಪಾಯ್ತು, ನಿಮ್ಗೆ ಈ ಪ್ರಾಬ್ಲಮ್ಗೆಲ್ಲ ಮಾಸ್ಟರ್ ಹತ್ರ ಹೇಳಿಸ್ತೀನಿ, ಕ್ಲಿಯರ್ ಆಗುತ್ತೆ ಅಂತಂದೆ. ಒಂದು ಚಿಕ್ಕಮಂಗ್ಳೂರು ರವೀಂದ್ರ ಮಾಸ್ಟರ್ ಒಬ್ಬರದ್ದು ನಂಬರ್ ಕೊಟ್ಟೆ, ಪ್ರೇಮ್ನಾಥ್ ಸರ್ದು ನಂಬರ್ ಕೊಟ್ಟೆ. ಆನಂತರ ಪ್ರೇಮ್ನಾಥ್ ಸರ್ ಅವರು ಬ್ಯುಸಿ ಇರ್ತಾರೆ, ಅವ್ರು ಸಿಕ್ಲಿಲ್ಲ. ಅವರಿಗೆ ರವೀಂದ್ರ ಸರ್ ಕನೆಕ್ಟ್ ಆದ್ರು, ಚಿಕ್ಕಮಂಗ್ಳೂರ್ನವರು. ಅವ್ರು ಕನೆಕ್ಟ್ ಆಗಿ ನನಗೆ ಏನು ಅಂತಂದ್ರು, ಈ ತರ ಇದೆ ಸರ್ ಅಂತಂದೆ. ಸರಿ, ಅವ್ರನ್ನ ನಂಬರ್ ಕೊಡಿ ಅಂತೇಳಿ ಅವರು ನಂಬರ್ಗೆ ತಗೊಂಡು
ಅವರಿಗೆ ಡೈರೆಕ್ಟ್ ಮಾಡಿದ್ರು. ಕಾಲ್ ಮಾಡಿ ಪ್ರಾಬ್ಲಮ್ ತಿಳ್ಕೊಂಡ್ರು. ಹೌದಾ, ನೀವು, ನಾನು ಕೇಳಿದ್ದೆ ಅವ್ರಿಗೆ, ಅವರು ಕೇಳಿದ್ರು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಾ ಅಂತ. ನಾನು 1 ವರ್ಷ ಆಯ್ತು ಅಂತಂದ್ರು ಮೇಡಮ್ ಅವರು. ವೆಜಿಟೇರಿಯನ್ ನಾನ್ ವೆಜ್? ಫಸ್ಟ್ ಪ್ರಶ್ನೆ ಕೇಳದೆ ನಾ ವೆಜಿಟೇರಿಯನ್ ನಾನ್ ವೆಜ್? ಸರ್ ನಾವು ಬೈ ಬರ್ತ್ ವೆಜಿಟೇರಿಯನ್ ಅಂತಂದ್ರು. ನೋಡಿ, ಅವರ ಗಂಡ ಟ್ರೈನ್ನಲ್ಲಿ ಡ್ರೈವರ್ ಆಗಿದ್ದಾರಂತೆ. ಸುಮಾರು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಮಗನಿಗೆ ಆಪರೇಷನ್ ಇದು ಎಲ್ಲ ಮಾಡಿದ್ದಾರೆ, ಯಾವುದು ಸಕ್ಸಸ್ ಆಗಿಲ್ಲ. ಬಹಳ ನೊಂದ ಜೀವ ಅದು. ಯಾಕಂದ್ರೆ ಇನ್ನು 13-14 ವರ್ಷ, 12-13 ವರ್ಷ ಹುಡುಗನಿಗೆ. ಇನ್ನು ಅಂತ ಮಗನಿಗೆ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ ಅಂದ್ರೆ ಮುಂದಿನ ಭವಿಷ್ಯ ಹೇಗಿರ್ಬೇಕು ಅಂತ ಅವ್ರಿಗೆ ಬಹಳ ಚಿಂತೆ. ಅವಾಗ ರವೀಂದ್ರ ಸಾರು ಆಯ್ತು ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತ ಕೂಡ್ಸಿದ್ರು. ಧ್ಯಾನಕ್ಕೆ ಕೂಡ್ಸಿದ್ರೆ 1-2 ನಿಮಿಷ ಕುತ್ಕೊಂತಿದ್ದಂಗೆ ಉಸಿರ ಮೇಲೆ ಗಮನ ಕೊಡಬೇಡ ಅಂತಾನೆ ಹೇಳಿದ್ರು. ಕುತ್ಕೊಂತಿದ್ದಂಗೆ ಆ ಹುಡುಗನಿಗೆ ಕೇಳಿದ್ರು, ಎಲ್ಲಿದ್ಯಾ ನೀನು, ಏನ್ ಮಾಡ್ತಿದೀಯಾ ಅಂತ ಕೇಳಿದ್ರು. ಆ ಹುಡುಗ, ಸರ್ ನಾನು ಹಿಮಾಲಯದಲ್ಲಿದ್ದೀನಿ ಅಂತ ಹೇಳಿದ್ರು. ನೋಡಿ, 1-2 ಕ್ಷಣದಲ್ಲಿ ಈ ಒಂದು ಭೂಮಿ ಮೇಲಿಂದ ಒಂದು ಈ ಒರಿಸ್ಸಾ ಭುವನೇಶ್ವರಿಂದ ಹಿಮಾಲಯಕ್ಕೆ ಹೋದ್ರು. ಹಿಮಾಲಯದಲ್ಲಿ ಏನಾದಪ್ಪ, ಯಾಕೆ ಅಲ್ಲಿದೀಯಾ ಅಂತ ಕೇಳಿದ್ರು. ಸರ್ ನನ್ನಂಗೆ ಇನ್ನೊಬ್ಬ ಹುಡುಗ ಇದ್ದಾನೆ, ಅವನು ಯಾರು? ಅವನು ಗತ ಜನ್ಮದ ಹುಡುಗ ಸರ್. ಯಾಕೆ ಅಲ್ಲಿದ್ದಾನೆ ಅವನು? ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಾ ಇದ್ದಾರೆ. ಯಾಕೆ ಅಲ್ಲಿದ್ದಾನೆ ಸರ್? ಅವನು ಅಲ್ಲೇ ಒಂದು ಸಾಧನೆ ಮಾಡ್ಕೊಂಡು ಅಲ್ಲೇ ಇದ್ದಾನೆ. ಅವ್ರ ಗುರುಗಳು ಹೇಳಿದ್ದಾರೆ, ನೀನು ಧ್ಯಾನ ಮಾಡು ಪ್ರತಿದಿನ, ನಿನಗೆ ಒಳ್ಳೇದಾಗುತ್ತೆ, ಬಿಡಬೇಡ ಅಂತ ಹೇಳಿದ್ದಾರೆ. ಸರಿ ಅಂತ ಅವನು ಅಲ್ಲೇ ಧ್ಯಾನ ಸಾಧನೆ ಮಾಡ್ತಾ ಬಂದ. ಅಲ್ಲಿಯ ಒಂದು ಕ್ಲೈಮೇಟ್ ಇದರಲ್ಲಿ ಅವನಿಗೆ ಕೆಲವೊಂದು ದಿನ ಮಾಡಕ್ಕಾಗ್ಲಿಲ್ಲ, ಬಿಟ್ಬಿಟ್ಟ, ಧ್ಯಾನ ಮಾಡದೆ ಬಿಟ್ಬಿಟ್ಟ. ಬಿಟ್ಟ ಮೇಲೆ ಗುರುಗಳಿಗೆ ಗೊತ್ತಾಯ್ತು ಇವನು ಧ್ಯಾನ ಮಾಡ್ತಾ ಇಲ್ಲ ಅನ್ನೋದು. ಕೇಳಿದ್ರು, ಪರೀಕ್ಷೆ ಮತ್ತೆ ಕೇಳ್ಬೇಕಲ್ಲ, ಕೇಳಿದ್ರು, ನೀನು ಧ್ಯಾನ ಮಾಡ್ತಾ ಇಲ್ಲ ಯಾಕೆ ಅಂತ. ನನಗಾಗ್ತಾ ಇಲ್ಲ ಅಂತಂದ್ರೆ ಅವನಿರೋ ವಿಚಾರ ಹೇಳಿದೆ. ನೀನು ಏನೇ ಮಾಡ್ಲಿ, ಊಟ ತಿಂಡಿ ಮಾಡ್ತಿದ್ದೀಯಾ, ನೀನು ಎಲ್ಲ ಕೆಲಸ ಮಾಡ್ತಿದ್ದೀಯಾ? ಅದು ಮಾಡ್ತಾ ಇದ್ದೀನಿ. ಅದು ಮಾಡ್ದಂಗೆನೆ ಇದನ್ನು ಮಾಡ್ಬೇಕು, ಇದನ್ನು ಬಿಟ್ಟಿದೀಯಾ, ನಿನಗೆ ಒಂದು ಕರ್ಮ ಮೋಕ್ಷ ಇದು ಕೊಡ್ಬೇಕು ಅಂತೇಳಿ ಶಾಪ ಕೊಟ್ರು. ಅವಾಗೆಲ್ಲ ಋಷಿಗಳೆಲ್ಲ ಶಾಪ ಅಲ್ಲ, ನೀರು ತಗೊಂಡು ಮೈ ಮೇಲೆ ಉಗ್ಗೋದು, ಆ ತರ ಒಂದು ಶಾಪ ಕೊಟ್ರು. 10 ನಿಮಿಷದ ಮೇಲೆ ನಿನ್ನ ದೇಹ ನಿಂತ್ಕೋಬಾರ್ದು, ಬಿದ್ದೋಗ್ಬೇಕು ಅಂತ ಒಂದು ಶಾಪ ಕೊಟ್ರು. ಸೊ ಇಲ್ಲಿಗೆ ಆ ಮೂಲ ತಿಳಿತು ಯಾಕೆ ಹಿಂಗಾಯ್ತು ಅನ್ನೋದು. ನೋಡಿ, ಅವನು 10 ನಿಮಿಷ ಕುತ್ಕೊಳಕ್ಕಾಗದಿದ್ದವನು ಅವತ್ತು 1.5 ಗಂಟೆ ಕುತ್ಕೊಂಡಿದ್ದಾನೆ. ಅದೆಲ್ಲ ಬಹಳ ಖುಷಿ ತಂತು. ಆ ನಂತರ ಅವನು ಮಾಸ್ಟ್ರಿಗೆ ಗೊತ್ತಾಯ್ತಲ್ಲ, ಅವ್ರೇನಂದ್ರು, ಆ ಗುರುಜಿ ಹತ್ರ ನೀನು ಹೋಗು, ಈ ಹುಡುಗನಿಗೆ ಹೇಳ್ತಾ ಇದ್ದಾರೆ, ಈ ಆತ್ಮಕ್ಕೆ ಹೇಳ್ತಾ ಇದ್ದಾರೆ, ನೀನು ಗುರುಜಿ ಹತ್ರ ಹೋಗು, ನಾನು ಪ್ರತಿದಿನ ಧ್ಯಾನ ಮಾಡ್ತೀನಿ, ನನ್ನ ಒಂದು ದೇಹ ಸ್ಥಿತಿ ಚೆನ್ನಾಗಿರ್ಬೇಕು ಹಾಗೆ ಅಂತ ಕೇಳ್ಕೊ ಅಂತ ಹೇಳಿದ್ರೆ, ಆ ಗುರುಜಿ ಇದ್ದು ಅವರು ನೀನು ಮಾಡು, ಕಂಟಿನ್ಯೂಸ್ ಮಾಡು, ನಿನಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ರವೀಂದ್ರ ಸರ್ ಹೇಳಿದ್ರು ನಮ್ಮ ಮಾಸ್ಟ್ರಲ್ಲಿ, ಇಲ್ಲ ನಾನು ಪ್ರತಿದಿನ ಮಾಡ್ತೀನಿ, ನನಗೆ ಈಗ ಸರಿ ಹೋಗ್ಬೇಕು ಅಂತ ಕೇಳ್ಕೊ ಅಂತ. ಸರಿ, ಪ್ರತಿದಿನ ಮಾಡ್ತೀಯಲ್ಲ, ಸರಿ ಹೋಗು ಅಂತ ಅವ್ರ ಶಾಪನ ವಾಪಸ್ ತಗೊಂಡು. ಆ ಶಾಪ ವಾಪಸ್ ತಗೊಂಡ ಮೇಲೆ ಆ ಹುಡುಗ 1.5 ಗಂಟೆ ಕುತ್ಕೊಂಡಿರೋನು ಪ್ರತಿದಿನ 1.5 ಗಂಟೆ ಧ್ಯಾನ ಮಾಡ್ತಾ ಬರ್ತಿದ್ದಾನೆ. ಈಗ ಅವನು PUC ಅಲ್ಲಿದ್ದಾನೆ, ಮಾಸ್ಟರ್ಸ್. ಅವನು ನೋಡಿ, 8-9ನೇ ಕ್ಲಾಸ್ನಲ್ಲಿ ಅವನು 10 ನಿಮಿಷ ಕುತ್ಕೊಳಕ್ಕಾಗ್ದಿದ್ದವನು SLC ಬಂದ್ಮೇಲೆ ಅವ್ರ ಅಮ್ಮ ನನಗೆ ಫೋನ್ ಮಾಡಿ, 84% ಪರ್ಸೆಂಟೇಜ್ನಲ್ಲಿ ಅವನು ಚೆನ್ನಾಗಿ ಬಂದಿದ್ದಾನೆ, ಬಹಳ ಚೆನ್ನಾಗಾಗಿದೆ, ಈಗ ಅವನು ಸೈಕಲ್ ಹೊಡಿತಾನೆ, ಎಲ್ಲ ಕಡೆ ಹೋಗ್ತಾನೆ, ಮುಂಚೆ ಹಂಗೆ ನಮ್ಗೆ ಭಯನೇ ಇಲ್ಲ, ಅವನು ಎಲ್ಲೋದ್ರೂ ನಾವು ಇದು ಮಾಡ್ತಾ ಇದ್ವಿ, ಕಳಿಸ್ತಾ ಇದೀವಿ, ಈಗ ಅವನು ಬಹಳ ಚೆನ್ನಾಗಿದ್ದಾನೆ ಅಂತ ಅವನ ಫೋಟೋ ಇದು ಎಲ್ಲ ಹಾಕಿ, ಮಾರ್ಕ್ಸ್ ಕಾರ್ಡ್ ಹಾಕಿ ನಮ್ಗೆ ಎಷ್ಟು ಗ್ರಾಟಿಟ್ಯೂಡ್ ಮಾಡಿದ್ರು ಅಂದ್ರೆ ಅಷ್ಟು ಗ್ರಾಟಿಟ್ಯೂಡ್ ಮಾಡಿದ್ರು. ಸೊ ಇವತ್ತಿಗೂ ಆ ಹುಡುಗ ಚೆನ್ನಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಬೆಳಗ್ಗೆ ಸಾಯಂಕಾಲ ಧ್ಯಾನ ಮಾಡ್ತಾ ಇದ್ದಾನೆ. ನೋಡಿ, ನನಗೆ ಅವರು ಕನೆಕ್ಟ್ ಆದಾಗ ಅಲ್ಲಿ ಭುವನೇಶ್ವರ್ನಲ್ಲಿ ಯಾರೂ ಇಲ್ಲ ಮೆಡಿಟೇಟರ್ಸ್. ಅವ್ರಿಗೆ ಮೆಡಿಟೇಟರ್ಸು ಗೊತ್ತಿಲ್ಲ, ಪಿರಮಿಡ್ ಅನ್ನೋದು ಗೊತ್ತಿಲ್ಲ. ಇದು ಆಗಿದ್ದು 1 ವಾರಕ್ಕೇನೆ ಅಲ್ಲಿ ಪಿರಮಿಡ್ ಮನೆ ಹತ್ರನೇ ಇದೆ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಪಿರಮಿಡ್ ಇದೆ ಅನ್ನೋದು ಗೊತ್ತಾಯ್ತು.
ಎಷ್ಟೊಂದು ಜನ ಮಾಸ್ಟರ್ಸ್ ಇದ್ದಾರೆ ಅನ್ನೋದು ಕನೆಕ್ಟ್ ಆಯ್ತು. ಇವತ್ತವರು ಆ ಒರಿಸ್ಸಾ ಇದರಲ್ಲಿ ಅವರು ಕ್ಲಾಸಸ್ ಎಲ್ಲ ಕೊಟ್ಕೊಂಡು ಬಹಳ ಚೆನ್ನಾಗಿ ಪ್ರಚಾರ ಮಾಡಿಕೊಂಡು ಧ್ಯಾನ ಅಂದ್ರೆ ಅವರ ಉಸಿರಾಗಿದೆ, ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅಷ್ಟು ಇದು ಒಂದು ಅದ್ಭುತವಾದ ಒಂದು ಜ್ಞಾನ ಮಾಸ್ಟರ್ಸ್. ನಾವು ಏನೇ ಇರಲಿ ನಮ್ಮ ಪತ್ರಿಜಿ ಸರ್ ಕೊಟ್ಟಿರೋ ಜ್ಞಾನ ಅದ್ಭುತ ಮಾಸ್ಟರ್ಸ್. ಇದನ್ನ ನಾವು ಮರಿಬಾರ್ದು, ಸ್ಪ್ರೆಡ್ ಮಾಡಬೇಕು. ಈ ತರ ಜ್ಞಾನ ಎಲ್ರಿಗೂ ಕೊಡ್ತಾ ಹೋಗ್ಬೇಕು. ಅವರ ಒಂದು ಧ್ಯಾನ ಜಗತ್ತು, ಶಾಕಾರ ಜಗತ್ತು, ಪಿರಮಿಡ್ ಜಗತ್ತು ಬೆಳೀತಾ ಹೋಗ್ಬೇಕು ಮಾಸ್ಟರ್ಸ್. ಈ ರೀತಿ ನಾವು ಬೆಳೆಸ್ಕೊಂತ ಹೋದ್ರೆ ಬ್ರಹ್ಮಾಂಡದಲ್ಲಿ ನೋಡಿ, ಈಗ ಮೊನ್ನೆ ಮೇ ತಿಂಗಳಲ್ಲಿ ನಾನು ಬುದ್ಧ ಪೌರ್ಣಿಮೆಗೆ ಬಂದಿದ್ದೆ ಬ್ಯಾಂಗ್ಳೂರ್ಗೆ. ಬಂದಾಗ ಒಬ್ಬ ಮಾಸ್ಟ್ರು ಅಗ್ರಿಬೊಮ್ಮನಹಳ್ಳಿ ಅವರು ಕನೆಕ್ಟ್ ಆಗಿದ್ರು. ಅವ್ರಿಗೆ ಧ್ಯಾನದಲ್ಲಿ ಕುಂತಾಗ ಒಂದು ಮೆಸೇಜ್ ಬಂತಂತೆ. ಏನಂದ್ರೆ, ಈಗ ಯುದ್ಧ ಆಗುತ್ತೆ ಆ ಪಾಕಿಸ್ತಾನ ಇಂಡಿಯಾಗೆ, ಅದರಲ್ಲಿ ಅವ್ರಿಗೆ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತೇಳಿ ಬಹಳಷ್ಟು ಖುಷಿಯಿಂದ ಇದ್ದಾರೆ ಅವರು, ಇಂಡಿಯಾ ಮೇಲೆ ಹಾಕ್ಬೋದು ಅಂತ. ಆದ್ರೆ ನಮ್ಮ ಸಪ್ತ ಋಷಿಗಳು ಏನಿದಾರಲ್ಲ, ಶಂಬಾಲದಲ್ಲಿ ಇರ್ತಕ್ಕಂಥ ಮಾಸ್ಟರ್ಸು, ಅವರು ಇಂಡಿಯಾದಲ್ಲಿ ಒಂದು ಸನಾತನ ಧರ್ಮ ಬೆಳೆದಿರೋದೇ ಇಂಡಿಯಾದಿಂದನೇ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಇಂಡಿಯಾ ಉಳಿಬೇಕು ಅಂತೇಳಿ ಆ ನ್ಯೂಕ್ಲಿಯರ್ ಬಾಂಬ್ನು ನ್ಯೂಟ್ರಲೈಸ್ ಮಾಡಿದ್ದಾರೆ. ಇದು ಯಾವಾಗ ಯುದ್ಧ ಆಗಕ್ಕಿಂತ ಮುಂಚೆನೆ ಆ ಮಾತು ಅವರು ತಿಳಿಸಿದ್ರು. ಸೊ ನೋಡಿ, ಅದ್ಭುತವಾದ ಜ್ಞಾನ ಎರಡೆಯಿಂದ ಅವ್ರಿಗೆ ಆ ಮೆಸೇಜ್ ಬಂದಿದೆ. ಅದೇ ರೀತಿ ಅದು ಗೊತ್ತಾದ್ಮೇಲೆ ಯುದ್ಧ ಸ್ಟಾರ್ಟ್ ಆಗಿದ್ದು 4-5 ದಿವಸಕ್ಕೇನೆ ಅವಾಗ್ಲೇನೆ ನಮ್ಗೆ ನ್ಯೂಸ್ ಬರ್ತಾ ಇತ್ತು ಇದರಲ್ಲಿ, ಟಿವಿಯಲ್ಲಿ, ಆ ನ್ಯೂಕ್ಲಿಯರ್ ಬಾಂಬ್ ಏನೂ ಇಲ್ಲ ಅಂತ. ನೋಡಿ, ಅದ್ಭುತವಾದ ಜ್ಞಾನ ಎರಡೆಯಿಂದ ತಿಳ್ಕೊಂತ ಬಂದು. ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇದೆಲ್ಲ ಆದ್ಮೇಲೆ ನಾನು ಪಿರಮಿಡ್ ವ್ಯಾಲಿಯಿಂದ ಬಂದ್ಮೇಲೆ ಒಂದು ಧ್ಯಾನಕ್ಕೆ ಕುತ್ಕೊಂಡಿದ್ದೆ. ಸುಧಾಕರ್ ಪೂರಣ್ಣ ಅನ್ನೋ ಮಾಸ್ಟ್ರು ಗೊತ್ತಿರ್ಬೋದು ಎಲ್ರಿಗೂ. ಅವರು ಶಂಬಾಲದ ಬಗ್ಗೆ ನನಗೆ ಒಂದು ವಿಡಿಯೋ ಕಳಿಸಿದ್ರು, ಕ್ಲಾಸ್ ಕೊಟ್ಟಿರೋದು. ಕೇಳಿ ಮಾಸ್ಟರ್, ಇದು ಚೆನ್ನಾಗಿದೆ ಅಂತ. ಅದನ್ನ ಕೇಳಿದ್ಮೇಲೆ ನನಗೆ ಯಾಕೋ ಒಳಗಿಂದ ಬರ್ತೈತೆ, ಶಂಬಾಲ ಇಷ್ಟೇ ಅಲ್ಲ, ಇನ್ನು ಏನೋ ವಿಶೇಷತೆ ಇದೆ, ಅದು ತಿಳ್ಕೊಬೇಕು ಅಂತ ನನಗೆ ಹಂಬಲ ಬಂತು. ಆ ಪ್ರಶ್ನೆ ಹಾಕೊಂಡು ಧ್ಯಾನಕ್ಕೆ ಕುತ್ಕೊಂಡಾಗ ವಾಲ್ಮೀಕಿ ಗುರುಗಳು ಕನೆಕ್ಟ್ ಆದ್ರು. ವಾಲ್ಮೀಕಿ ಗುರುಗಳು ನನಗೆ 4-5 ಸರಿ ಕನೆಕ್ಟ್ ಆಗಿದ್ದಾರೆ, ಅವರು ದಾರಿ ತೋರಿಸಿದ್ದಾರೆ. ಸೊ ಅವರು ಅವತ್ತು ಕನೆಕ್ಟ್ ಆಗಿ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಶಂಬಾಲ ಅನ್ನೋ ಒಂದು ಪ್ರದೇಶ ಕೆಂಪು ಬಣ್ಣದಿಂದ ಕೂಡಿದೆ, ಒಂದು ಬಹಳ ಶಕ್ತಿಯುತವಾದ ಪ್ಲೇಸ್ ಇದು, ಅದು ಯಾರಿಗೂ ಕಾಣಲ್ಲ. ಆ ಪ್ಲೇಸ್ನಲ್ಲಿ ನಾನು ಕುತ್ಕೊಂಡು ಹಿಂದೆ ಧ್ಯಾನ ಮಾಡಿದ್ದೀನಿ. ಧ್ಯಾನ ಮಾಡಿ ನನಗೆ 3ನೇ ಕಣ್ಣು ಉತ್ತೇಜನ ಆಯಿತು. 3rd ಐ ಓಪನ್ ಆದಮೇಲೆ ನಾನು ಮುಂದೆ ಏನಾಗುತ್ತೆ ಅಂತ ನೋಡಿ ರಾಮಾಯಣ ಮಹಾಭಾರತ ಅಲ್ಲಿಂದನೇ ಬರ್ದಿರೋದು ಅಂತ ಒಂದು ಮೆಸೇಜ್ ಕೊಟ್ಟರು. ಅದಾದ್ಮೇಲೆ ಈ ಒಂದು ಶಂಬಾಲದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಯೋಗಿಗಳು, ಮುನಿಗಳು, ಋಷಿಗಳು ಎಲ್ಲರೂ ಏಕತ್ವದಲ್ಲಿದ್ದಾರೆ. ದೊಡ್ಡವರು ಸಣ್ಣವರು ಅನ್ನೋ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಅನ್ನೋದ್ರಲ್ಲಿದೆ. ಈ ಒಂದು ಶಂಬಾಲವನ್ನು ಮಾರ್ಕಂಡೇಶ್ವರ ಸ್ವಾಮಿಗಳು ಮುನ್ನಡೆಸ್ತಾ ಇದ್ದಾರೆ, ಅವ್ರು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಅವರಿಂದ ಈ ಒಂದು ಶಂಬಾಲ ಇದು ನಡೀತಾ ಇದೆ. ಅವರ ಒಂದು ಗೈಡೆನ್ಸ್ನಲ್ಲೇನೆ ಈ ಒಂದು ಸೌರ್ಯ ಮಂಡಲ ಅಂತೀವಲ್ಲ, ಆ ಒಂದು ಮಂಡಲವನ್ನು ಅವರೇ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡು ಎಲ್ಲ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜ್ ಕೂಡ ಕೊಟ್ಟರು. ಸೊ ನಾವು ಧ್ಯಾನ ಕುತ್ಕೊಂಡ್ರೆ ಎಷ್ಟು ಅದ್ಭುತವಾಗಿ ನಮ್ಗೆ ಇಂಟ್ಯೂಷನ್ ಆಗಿ ಅಥವಾ ತರಡೆಯಿಂದ ಎಲ್ಲ ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ನಮ್ಮ ಪ್ರೇಮ್ನಾಥ್ ಸರು 2022ರಲ್ಲಿ ಒಂದು ಮೆಸೇಜ್ ಹಾಕಿದ್ರು. ಏನಂತ, ನಾಳೆ ಹುಣ್ಣಿಮೆ ಇದೆ, ಬಹಳ ಪವರ್ಫುಲ್ ಇದೆ, ಅವತ್ತು ಯಾರ್ಯಾರು 24 ಗಂಟೆ ಧ್ಯಾನ ಮಾಡ್ತಿರೋ ಅವ್ರಿಗೆಲ್ಲ ಬಹಳ ಚೆನ್ನಾಗಿ ಒಂದು ಅನುಭವನ ಆಗುತ್ತೆ, ಚೆನ್ನಾಗಿದಾಗುತ್ತೆ, ಮಾಡಬೇಕು, ಸಾಧನೆ ಮಾಡಿ, ಎಷ್ಟೊತ್ತಾದ್ರೆ ಅಷ್ಟೊತ್ತು ಸಾಧನೆ ಮಾಡಿ ಅಂತ ಒಂದು ಮೆಸೇಜ್ ಹಾಕಿದ್ರು. ಅದು ಮೈತ್ರಿಯ ದಂಡದಲ್ಲಿ ಬಂದಿತ್ತು ಆ ಮೆಸೇಜನ್ನು, ಅಲ್ಲೇ ಒಂದು ಝೂಮ್ನಲ್ಲಿ ಅವಾಗ ಕೊಟ್ಟಿದ್ರು. ಸೊ ಅವಾಗೇನಾಯ್ತು, ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಅಷ್ಟೊತ್ತಿಗೆ ಅಲ್ಲೇ ನಮ್ಮ ಪಿರಮಿಡ್ ಬಂದಿತ್ತು, ನಾನು ಧ್ಯಾನ ಮಾಡ್ತೀನಿ 24 ಗಂಟೆ ಹಾಗೆ ಅಂತಂದ್ರೆ. ಆಯ್ತು ಅಂತ ಹೇಳಿದ್ರು. ಅವ್ರಿಗೇನು ಏನೋ ನೆಗ್ಲೆಕ್ಟ್,
ಸುಮ್ಮನೆ ಹೇಳ್ತಾರಲ್ಲ ನೋಡೋಣ ಮಾಡ್ಲಿ ಬಿಡು ಅಂತ, ಮಾಡಿದ್ರೆ ಮಾಡ್ಲಿ ಬಿಟ್ರೆ ಬಿಡ್ಲಿ ಅನ್ನೋ ಲೆಕ್ಕಕ್ಕೆ ಹ್ಞೂ ಅಂತ ಅವರು ಇದು ಮಾಡಿದ್ರು. ಆದ್ರೆ ನಮ್ಮ ಮನೆಯವರು ನನಗೆ ಬಹಳ ಸಹಕಾರ ಕೊಟ್ರು ಮಾಸ್ತರ್ಸ್ ಅವಾಗ. ನಾನು ಬೆಳಿಗ್ಗೆ 6 ಗಂಟೆಗೆ ಕುತ್ಕೊಂಡೆ ಧ್ಯಾನಕ್ಕೆ. ನೆಕ್ಸ್ಟ್ ಡೇ 6 ಗಂಟೆವರೆಗೂ ಧ್ಯಾನಕ್ಕೆ ಕುತ್ಕೊಂಡಿದ್ದೆ. ಆಮೇಲೆ 24 ಗಂಟೆ ಆಯ್ತು ಬಂದ್ರಿ ಅಂತ ನಮ್ಮ ಮನೆಯವರು ಎದ್ದೋಳಿಸಿ ನಾನು ಇದು ಮಾಡಿಸಿದ್ರು, ಆ ಒಂದು ಹೊರಗೆ ಕರ್ಕೊಂಬಂದ್ರು. ಅವಾಗ ನನಗೇನು ಇಲ್ಲ, ನಾನು ಮಾಮೂಲಾಗಿದ್ದೀನಿ, ಈಗ ಹೆಂಗಿದ್ದೀನೋ ಹಂಗೆ ಇದ್ದೀನಿ. ನನಗೂ ಹಸಿವಿದೆ ಇದ್ದಿದೆ, ಏನೂ ಇಲ್ಲೇ ಇಲ್ಲ, ಹಸುವಿನ ಅರಿವೇ ಇಲ್ಲ ನನಗೆ. ಅಂತ ಟೈಮ್ನಲ್ಲಿ ಆವತ್ತು ಧ್ಯಾನ ಕುತ್ಕೊಂಡಾಗ ನನಗೆ ಒಬ್ಬ ಮಾಸ್ಟ್ರು, ನಮ್ಮ ಸಿದ್ಧಲಿಂಗೇಶ್ವರ, ನಮ್ಮ ಇವರು ಶಿವಕುಮಾರ್ ಸ್ವಾಮಿಗಳು, ಅವರು ದರ್ಶನ ಕೊಟ್ರು. ಅವ್ರು ದರ್ಶನ ಕೊಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ನಾನು ಕೇಳ್ತಾ ಇದ್ದೀನಿ, ಗುರುಜಿ ನನಗೇನಾದ್ರೂ ಸಂದೇಶ ಇದ್ರೆ ಕೊಡಿ ಅಂತ ಅವ್ರಿಗೆ ಕೈ ಮುಗಿದು ಶಿವಕುಮಾರ್ ಸ್ವಾಮಿಗಳಿಗೆ ಕೇಳ್ತಾ ಇದ್ದೀನಿ. ಅವಾಗ ಅವರು ಏನೂ ಇಲ್ಲ ಅಂತೇಳಿ ಮತ್ತೆ ಆಶೀರ್ವಾದ ಮಾಡಿ ಇದು ಮಾಡಿದ್ರು. ನನಗೆ ಅವ್ರದ್ದು ಕನೆಕ್ಷನೇ ಇಲ್ಲ ಮಾಸ್ಟರ್ಸ್. ಯಾಕಂದ್ರೆ ನಾವು ಯಾವುದೋ ಮಠಕ್ಕಾಗ್ಲಿ ಇದಕ್ಕಾಗ್ಲಿ ಓದೋರಲ್ಲ. ಸಿದ್ಧಗಂಗಾ ಮಠ ಗುರೂಜಿ ಅವರು ಕಾಣ್ತಾ ಇದ್ದಾರೆ ಅಂದ್ರೆ ನನಗೆ ಏನೋ ಒಂದು ಅವರ ಒಂದು ಬ್ಲೆಸ್ಸಿಂಗ್ ಸಿಗ್ತಾವ. ಅದಾದ್ಮೇಲೆ ನೆಕ್ಸ್ಟ್ ಒಂದ್ ಸ್ವಲ್ಪ ಹೊತ್ತು ಅಂದ್ರೆ ನನಗೆ ಇಮ್ಮಿಡಿಯೇಟ್ ಆಗಲ್ಲ, ಮತ್ತೆ ಅವಾಗವಾಗ್ಲೂ ನನಗೆ ಎಚ್ಚರ ಆಗ್ತಾ ಇತ್ತು. ಎಚ್ಚರ ಆದಾಗ ನನಗೆ ಮತ್ತೆ ಮೆಸೇಜಸ್ ಬರ್ತಾನೆ ಇತ್ತು. ಒಂದು ದೊಡ್ಡ ಬೆಟ್ಟ ಕಾಣ್ತಾ ಇದೆ, ಬೆಟ್ಟದ ಮೇಲೆ ಒಂದು ಸಣ್ಣ ದೇವಸ್ಥಾನ ಇದೆ. ಸಣ್ಣದು ಅಂದ್ರೆ ಸಣ್ಣದು, ಅದು 3 ಅಡಿಗೆ ಏನೋ ಇದೆ ಅದು. ಆ ಒಳಗಡೆ ಶಿವಲಿಂಗ ಇದೆ. ಆ ಶಿವಲಿಂಗದಲ್ಲಿ ಒಂದು ಹಾವು ಓಡಾಡ್ತಾ ಇದೆ. ಆ ಹಾವು ಹೇಳುತ್ತೆ, ನಾನು ಈ ಒಂದು ಪ್ರದೇಶ ಬಿಟ್ಟು ಎಲ್ಲೂ ಬರೋದಿಲ್ಲ, ಇಲ್ಲೇ ಇದ್ದು ಈ ಸುತ್ತಮುತ್ತಲ ಪ್ರದೇಶವನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಒಂದು ಮೆಸೇಜ್ ಕೊಡ್ತೀನಿ. ಇದೇನಿದು ಹಿಂಗೆ ಅಂತ ನನಗೆ ಅದೊಂದು ಅನುಭವ ಆಯ್ತು. ಅದು ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೇನೋ 6 ತಿಂಗಳಿಗೇನೋ ನಾವು ದಾಂಡೇಲಿಗೆ ಹೋದ್ವಿ, ಟ್ರಿಪ್ ಹೋದ್ವಿ. ಯಾರು ಪ್ರೇಮ್ನಾಥ್ ಸರು ಮತ್ತೆ ಕೋಟೇಶ್ವರ್ ಸಾರು ಎಲ್ಲರೂ ದಾಂಡೇಲಿಗೆ ಹೋದ್ವಿ. ದಾಂಡೇಲಿಗೆ ಹೋಗಿ 3 ದಿವಸ ಇತ್ತು. ಆಮೇಲೆ 2ನೇ ದಿವಸ ನಾವು ಒಂದು ಓಶೋ ಅವರ ಒಂದು ಪಿರಮಿಡ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಧ್ಯಾನ ಮಾಡಿದ್ರೆ ಮತ್ತು ಆ ಪ್ರದೇಶದಲ್ಲಿ ಅದೇ ಸೀನ್ ಬಂತು, ಅದೇ ದೃಶ್ಯ ಬಂತು. ಮತ್ತೆ ಪ್ರೇಮ್ನಾಥ್ ಸರ್ಗೆ ಹೇಳಿದೆ, ಸರ್ ಈ ತರ ಅವಾಗೂ ಬಂದಿತ್ತು ಈಗೂ ಬಂದಿದೆ ಸರ್ ಅಂತಂದೆ. ಆ ಒಂದು ಪಿರಮಿಡ್ ನಲ್ಲಿ ಇರ್ತಕ್ಕಂಥ ಮಾಸ್ಟ್ರು, ಸರ್ ಇಲ್ಲೇ ಇದೆ ಸರ್ ಗುಡ್ಡ, ಆ ಗುಡ್ಡದ ಮೇಲೆ ಒಂದು ಸಣ್ಣ ದೇವಸ್ಥಾನ ಇದೆ, ಯಾರು ಹೋಗಕ್ಕಾಗಲ್ಲ ಸರ್, ಅಲ್ಲಿ ಬಹಳ ಹೆದರ್ತಾರೆ, ಹೋಗಕ್ಕಾಗಲ್ಲ ಸರ್ ಇದು, ಅಲ್ಲೊಂದು ದೇವಸ್ಥಾನದಲ್ಲಿ ಹಾವು ಯಾವಾಗ್ಲೂ ಇರುತ್ತೆ ಅಂತಂದು. ಅವಾಗ ಹೇಳಿದ್ರು, ಮತ್ತೆ ಈ ಸುತ್ತಮುತ್ತಲ ಪ್ರದೇಶ ಎಲ್ಲ ನಾನ್ ವೆಜಿಟೇರಿಯನ್ ಇಂದ ಕೂಡಿದೆ ಸರ್, ಇಲ್ಲಿ ವೆಜಿಟೇರಿಯನ್ ಅನ್ನೋರೇ ಇಲ್ಲ ಸರ್ ಅಂತ. ಸೊ ನೋಡಿ, ಆ ವೆಜಿಟೇರಿಯನ್ ಇಲ್ಲ ಇರೋದಕ್ಕೆ ಆ ಒಂದು ಪ್ರದೇಶಕ್ಕೆ, ಆ ದೇವಸ್ಥಾನಕ್ಕೆ ಯಾರಿಗೂ ಹೋಗಕ್ ಆಗ್ತಾ ಇಲ್ಲ ಅನ್ನೋದು ಮೆಸೇಜ್ ಹೇಳಿದ್ರು ಪ್ರೇಮ್ನಾಥ್ ಸರ್. ಸೊ ಇದೊಂದು ಅದ್ಭುತವಾಗಿ ಕಂಡಂತ ದೃಶ್ಯ ಆಯ್ತು. ಇನ್ನು ಹೇಳ್ತಾ ಹೋದ್ರೆ ಇದೆ. ಆದ್ಮೇಲೆ ನನಗೆ ಆ 24 hours ಕುತ್ಕೊಂಡಾಗ ಒಂದು ಪ್ರದೇಶ, ಬಯಲು ಪ್ರದೇಶ, ಸುತ್ತಲೂ ಹೆಲಿಕಾಪ್ಟರ್ಗಳು ಮೇಲ್ಗಡೆಯಿಂದ ಬರ್ತಾ ಇದ್ದಾವೆ, ಪ್ಯಾರಾಚೂಟ್ ಹಾಕೊಂಡು ಕೆಳಗೆ ಇಳಿತಾ ಇದ್ದಾರೆ ಎಲ್ರು. ಅವ್ರಿಗೆ ಆಕಾರನೇ ಇಲ್ಲ, ಆ ತರ ಇದೆ. ಇದೇನಿದೆ ಹಿಂಗಿದೆ, ಈ ತರ ಕಾಣ್ತಾ ಇದಾರಲ್ಲ, ಇವ್ರು ಯಾರು ಏನು ಅಂತ ಗೊತ್ತಾಗಿಲ್ಲ. ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಭೂಮಿ ಮೇಲೆ ಬಂದವರು ಎಲ್ರು ಇಲ್ಲಿ ಬಂದು ಸೇರ್ಕೋಬೇಕು ಅಂತ ಹೇಳ್ತಿದ್ರು. ಇದೇನಿದು, ನಂಗೆ ಆಶ್ಚರ್ಯ ಆಗ್ತಾ ಇತ್ತು. ಭೂಮಿ ಮೇಲೆ ಬಂದವರೆಲ್ಲ ಸೇರ್ಕೋಬೇಕು, ನಾವೆಲ್ಲ ಭೂಮಿ ಮೇಲೆ ಇದೀವಲ್ಲ ಅಂತ ನನಗೆ ಆ ತರ ಆಗ್ತಾ ಇದೆ. ಆದ್ರೆ ಆ ಒಂದು ಹೆಲಿಕಾಪ್ಟರ್ ಇಂದ ಇಳಿದು ಬಂದವರು ಪ್ಯಾರಾಚೂಟ್ ಮುಡ್ಸ್ಕೊಂಡು ನಿಧಾನಕ್ಕೆ ಎಲ್ಲ ಆ ಒಂದು ಅನೌನ್ಸ್ಮೆಂಟ್ ಮಾಡ್ತಿದ್ರಲ್ಲ ಸ್ಟೇಜ್ ಕಡೆ ಬರ್ತಾ ಇದ್ರು. ನಾನು ಒಬ್ರನ್ನ ಕರೆದು, ನೀವ್ ಯಾರು ಹಿಂಗಿದ್ದೀರಲ್ಲ ಅಂತ ಕೇಳಿದೆ. ಅದಕ್ಕೆ ಉತ್ತರ, ನಾವೆಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಅಂತ ಹೇಳಿ. ಸೊ ಹಾಸ್ಟೆಲ್ ಮಾಸ್ಟರ್ಸು ಹೆಲಿಕಾಪ್ಟರ್ ಮೇಲಿನ ಲೋಕದಿಂದ ಬಂದಿದ್ದಾರೆ ಅನ್ನೋದು ಅರ್ಥ ಆಯ್ತು. ಆಮೇಲೆ ಏನ್ ನೀವೆಲ್ಲ ಹಿಂಗಿದ್ದೀರಿ ಅಂದ್ರೆ, ನಾವ್ ಹಿಂಗೇನೆ, ನಾವ್ ಯಾರಿಗೂ ಕಾಣಿಸ್ಕೊಳಲ್ಲ ನಾವು ಅಂತಾನು ಹೇಳಿದ್ರು. ಆದ್ಮೇಲೆ ಅವ್ರು ಏನಂದ್ರು, ಪತ್ರಿಜಿ ಅವರು ನಮ್ಮನ್ನೆಲ್ಲ ಕರ್ಸ್ಕೊಂಡಿದ್ದಾರೆ, ಅವ್ರ ಸಂಕಲ್ಪ ಆದಂತ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಾಕಾರ ಜಗತ್ ಆಗೋವರೆಗೂ ನಾವು ಭೂಮಿ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀವಿ ಅಂತಾನು ಮೆಸೇಜ್ ಕೂಡ ಕೊಟ್ರು. ಅದ್ಭುತವಾದ ಮೆಸೇಜ್ ಬಂತದ್ದು. ಈ ತರ ನನಗೆ 24 hours ಮೇಲೆ ಕುತ್ಕೊಂಡಾಗ ಒಂದು ಅನುಭವ ಆಗಿತ್ತು. ಅದಾಗಿ 2 ವರ್ಷಕ್ಕೆ ಮೊನ್ನೆ 24th August ಇದರಲ್ಲಿ
ನನಗೆ ಏನಾಯ್ತು, ಮತ್ತೆ 2 ಡೇಸು ಧ್ಯಾನ ಕೂತ್ಕೋಬೇಕು ಅಂತ ಒಳಗಡೆಯಿಂದ ಬಂತು ಇಂಟ್ಯೂಷನ್ ಆಗಿ. ಮತ್ತೆ ಅವಾಗ 48 ಅವರ್ಸ್ ಕರೆಕ್ಟಾಗಿ ಕೂತ್ಕೊಂಡೆ. ಅವಾಗ ಬಹಳ ಎನರ್ಜಿ ಬಂತು ಮಾಸ್ಟರ್ಸ್, ಬಹಳ ಎನರ್ಜಿ ತಗೊಂಡೆ. ಅದು ಆದ್ಮೇಲೆ ಅವಾಗ ಏನೋ ಒಂದು ಮೆಸೇಜ್ ಬಂತು ಅಂದ್ರೆ, ನೀನ್ ಧ್ಯಾನ ಪ್ರಚಾರ ಮಾಡು, ಧ್ಯಾನಕ್ಕಾಗಿ ನೀನ್ ಇದೆಯಾ, ಧ್ಯಾನ ಮಾಡು ಅಂತ ನನ್ಗೊಂದು ಮೆಸೇಜು. ಆಮೇಲೆ ಇನ್ನೊಂದು, ಈ ಒಂದು ನಲ್ಲಿ ಎಲ್ಲಾ ಕಡೆನೂ ಹೇಳಿದೀನಿ, ಬಹಳಷ್ಟು ಕಡೆ ಎಲ್ರೂ ಮನೆಯಲ್ಲಿ ಅಖಂಡ ದೀಪ ಉರಿಸ್ರಿ ಅಂತ ಬಂತು ನನಗೆ. ಈ ಅಖಂಡ ದೀಪ ಉರಿಸೋದ್ರಿಂದ ಗಣಪತಿ ಚೈತನ್ಯ, ಪಾರ್ವತಿ ಚೈತನ್ಯ ಮನೆಯಲ್ಲೆಲ್ಲ ಸ್ಪ್ರೆಡ್ ಆಗಿ ಮನೆಯಲ್ಲೆಲ್ಲ ಚೆನ್ನಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಅಂತ ಒಂದು ಮೆಸೇಜ್ ಕೂಡ ಬಂತು ಮಿಸ್ಟರ್ಸ್. ಸೊ ಆ ಥರ ನನಗೆ ಬಹಳಷ್ಟು ಮೆಸೇಜ್ಗಳು ಇನ್ನರ್ ಆಗಿನೇ ಬರ್ತಾ ಇರುತ್ತೆ. ಸೊ ನನಗೆ ಇನ್ನೊಂದು ಧ್ಯಾನ ಕೂತ್ಕೊಂಡಾಗ, ನಾವು ಮುಂಚೆ 5-6 ಸರಿ ಕಾಫಿ ಕುಡಿತಾ ಇದ್ದೆ, ಮನೆಯಲ್ಲಿ ಇದ್ರೇನು ಹೊರಗಡೆ ಹೋದ್ರೇನು ಕಾಫಿ ಟೀ ಕುಡಿಯೋ ಅಭ್ಯಾಸ ಚೆನ್ನಾಗಿತ್ತು. ನನಗೆ ಧ್ಯಾನ ಕೂತ್ಕೊಂಡಾಗ ಒಂದು ಬಂತು, ಏನಂತ, ಮುಂದಿನ ಆಧ್ಯಾತ್ಮಿಕ ಜೀವನಕ್ಕೆ ಕಾಫಿ ಟೀ ಒಳ್ಳೇದಲ್ಲ, ಬಿಟ್ಬಿಡು ಅಂತ ಬಂತು 4 ವರ್ಷದ ಕೆಳಗೆ. ಸೊ ಬಂದ್ಬಿಡ್ತಲ್ಲ ನನಗೆ. ಅದು ಮೇ 27ಕ್ಕೆ ಬಂದಿರೋದು, ಕರೆಕ್ಟ್ ಡೇಟ್ ನೆನಪಿದೆ. ಆಮೇಲೆ ಹೇಳಿದೆ ನಮ್ಮ ಮನೆಯವ್ರಿಗೆ, 1ನೇ ತಾರೀಕಿಂದ ಕಾಫಿ ಟೀ ಕುಡಿಯೋದು ಬಿಟ್ಬಿಡ್ತೀನಿ ಅಂತ ಹೇಳಿದೆ. ಅದೇ ಬಂದ್ಬಿಡ್ತದೆ ಯಾಕೆ. ಸರಿ, ಹಂಗೆ 4 ದಿವಸ ಆಯ್ತಲ್ಲ, ಇನ್ನು ಕಾಫಿ ಟೀ ಕುಡೀರಿ ಅಂತೇಳಿ ಕಾಫಿ ಟೀ ಕುಡಿಯೋಕ್ಕೆ ಹೇಳಿದ್ರು. ಸರಿ, ಅವಾಗ ಬರೀ 3-4 ದಿವಸ ಕಾಫಿ ಟೀ ಕುಡಿದ್ವಿ. ಆಮೇಲೆ ಕಾಫಿ ಟೀ 1ನೇ ತಾರೀಕು ಜೂನ್ 1ರಿಂದ ನಾನು ಬಿಟ್ಟೆ. ನಾನು ಬಿಟ್ಮೇಲೆ ನಮ್ಮ ಮನೆಯವರು ಕುಡಿಯೋದು ಬಿಟ್ರು, ಇಬ್ರು ಕಾಫಿ ಟೀ ಕುಡಿಯೋದು ಬಿಟ್ವಿ. ನೋಡಿ, ಅದ್ಭುತವಾಗಿ ನನಗೆ ಆರೋಗ್ಯ ಚೆನ್ನಾಗಿದೆ. ಈಗ 10 ವರ್ಷದಿಂದ ನಾನು ಒಂದು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಡಾಕ್ಟರ್ ಹತ್ರ ಮೆಡಿಸಿನ್ ತಗೊಂಡಿಲ್ಲ, ಏನಿಲ್ಲ. ನೋ ಮೆಡಿಸಿನ್, ನೋ ಡಾಕ್ಟರ್, ನೋ ಹಾಸ್ಪಿಟಲ್. ಇದೆಲ್ಲ ಒಂದು ಬಂತು. ಇನ್ನೊಂದ್ಸರಿ ನಾನು ಒಂದು ಧ್ಯಾನ ಕುಂತ್ಕೊಂಡಾಗ ವಾಲ್ಮೀಕಿ ಗುರುಗಳು ಕನೆಕ್ಟ್ ಆದ್ರು. ಅವರು ಬರ್ತಿದ್ದಂಗೆ ನನಗೆ, ಅವ್ರು ನೋಡ್ತಿದ್ದಂಗೆನೆ ಒಂಥರ ಉದ್ದಕ್ಕೆ, ನನಗೆ ಅವ್ರು ಫಸ್ಟ್ ಟೈಮ್ ಕನೆಕ್ಟ್ ಆಗಿದ್ದದು. ಉದ್ದಕ್ಕಿದ್ದಾರೆ, ಬಿಳೆಗಡ್ಡ ಇದ್ದಾರೆ. ಅದು ಇನ್ನೊಂದು ಪ್ರೇಮ್ನಾಥ್ ಸರ್ ಹೇಳ್ತಾ ಇದ್ರು, ಯಾರನ್ನ ಕಂಡ್ಲಿ ಅವ್ರು ನನ್ನ ಜೊತೆ ಕುತ್ಕೊಂಡು ಧ್ಯಾನ ಮಾಡ್ಬೇಕು ಅಂತ ಹೇಳ್ರಿ. ಯಾಕಂದ್ರೆ ಅವರು ಮಾಸ್ಟರ್ಸ್ ಅಲ್ದಲ್ಲೇ ಇರ್ಬೋದು, ಮಾಸ್ಟರ್ಸ್ ಇರ್ಬೋದು, ಕನ್ಫರ್ಮ್ ಆಗ್ಬೇಕಂದ್ರೆ ಹೇಳ್ಬೇಕು. ಅವ್ರು ಧ್ಯಾನಕ್ಕೆ ಕುತ್ಕೊಂಡ್ರೆ ಮಾಸ್ಟರ್ ಆಗ್ತಾರೆ, ಕುತ್ಕೊಳ್ಳಿಲ್ಲ ಅಂದ್ರೆ ಅವ್ರು ಮಾಸ್ಟರ್ ಅಲ್ಲ ಅಂತ ಒಂದು ಮೆಸೇಜ್ ಯಾವಾಗ್ಲೂ ಹೇಳ್ತಾ ಇದ್ರು. ಸರಿ, ಅವ್ರಿಗೆ ಕೈ ಮುಗಿದೆ, ಗುರುಗಳೇ ತಾವ್ ಯಾರು ಅಂತ ಕೇಳಿದೆ. ನಾನು ವಾಲ್ಮೀಕಿ ಅಂದ್ರು. ವಾಲ್ಮೀಕಿ ಅನ್ನೋದು ನನಗೆ ಶಾಕ್ ಆಗ್ಬಿಡ್ತು, ಯಾಕಂದ್ರೆ ಅಂತ ದೊಡ್ಡ ಮಹಾನ್ ವ್ಯಕ್ತಿ ನಮ್ಗೆ ಇವಾಗ ಕಣ್ಮುಂದಿದಾರಲ್ಲ ಅಂತೇಳಿ. ಆಮೇಲೆ ಅವ್ರ ಕೈ ಮುಗಿದು, ಗುರುಗಳೇ ನಿಮ್ ಜೊತೆ ನಾನು ಧ್ಯಾನ ಮಾಡ್ಬೇಕು ಅಂತ. ಆಯ್ತು ಅಂತೇಳಿ ಅವ್ರು ನನ್ನ ಜೊತೆ ಪಕ್ಕದಲ್ಲಿ ಕುತ್ಕೊಂಡ್ರು. ಅವ್ರು ಕುತ್ಕೊಂಡು ಕಣ್ಮುಚ್ಕೊಂಡ್ರೆ ನಾನು ಗಾಳಿಯಲ್ಲಿ ಆಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ಇದೇನಿದು ಧ್ಯಾನ ಕುತ್ಕೊಳಕ್ ಆಗ್ತಾ ಇಲ್ಲ. ಇಮ್ಮಿಡಿಯೇಟ್ ಆಗಿ ಅವ್ರು ಹೇಳ್ತಾ ಇದ್ದು, ಪ್ರೇಮ್ನಾಥ್ ಸರ್ ಹೇಳಿದ್ದು ಮಾತು ಬಂದ್ ನೆನಪಾಯ್ತು, ನಿಮ್ಮ ಚೈತನ್ಯ ಶಕ್ತಿ ನನ್ನ ಚೈತನ್ಯ ಶಕ್ತಿ ಒಂದಾಗಿ ಧ್ಯಾನ ಮಾಡ್ಬೇಕು ಅಂತ. ಅಂದ್ರೆ ಅಲ್ಲಿ ಬ್ಯಾಲೆನ್ಸಿಂಗ್ ಒಂದಾಗುತ್ತೆ, ಅವ್ರದ್ದು ನಮ್ದು ಅಂತ. ಸರಿ, ಅದು ಹೇಳ್ಕೊಳತ್ಲು. ಅವಾಗ ಅವ್ರ ಪಕ್ಕದಲ್ಲಿ ಮತ್ತೆ ಯಥಾಸ್ಥಿತಿ ಬಂದು ಕುತ್ಕೊಂಡು ಧ್ಯಾನ ಮಾಡ್ತಾ ಬಂದೆ. ಧ್ಯಾನ ಮಾಡ್ತಾ ಇದ್ದಾಗ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರು ನನ್ನ ಭುಜ ತೊಟ್ಟಿ ಬಾ ಹೋಗೋಣ ಅಂತ ಕರೆದ್ರು. ಎಸ್, ಅವ್ರ ಜೊತೆ ಹೋದೆ, ಅವರು ಗುರುಗಳ ಜೊತೆ ಹೋದೆ. ನನಗೆ ಕಾನ್ಶಿಯಸ್ ಮೈಂಡ್ ಇದೇನಿಲ್ಲ, ಎಲ್ಲ ಎಚ್ಚರವಾಗಿದ್ದೀನಿ, ಕಾಣ್ತಾ ಇದೆ, ದೃಶ್ಯ ಕಾಣ್ತಾ ಇದೆ. ಸೀದಾ ಹಿಮಾಲಯಕ್ಕೆ ಕರ್ಕೊಂಡೋದ್ರು. ಹಿಮಾಲಯಕ್ಕೆ ಹೋದ್ವಿ. ಅಲ್ಲೊಂದು ಗುಹೆ, ಒಂದು ಇದು ಕಾಣ್ತಾ ಇದೆ, ಗುಹೆ ಒಳಗೋದ್ವಿ. ಒಳಗೋದ್ರೆ ಪೂರ್ತಿ ಕತ್ಲಲ್ಲಿ, ಏನೂ ಕಾಣ್ತಾ ಇಲ್ಲ. ಅಲ್ಲಿ ಹೊಡೆದಾಟ ಆಗ್ತಾ ಇದೆ, ಜಗಳ ಆಗ್ತಾ ಇದೆ ಒಬ್ರಿಗೊಬ್ರು. ನನಗೇನು ಅಲ್ಲಿ ಕಾಣ್ತಾ ಇಲ್ಲ, ಇದಾಗ್ತಾ ಇಲ್ಲ, ಒಳಗಡೆ ಇದೀನಿ ಅಷ್ಟೇ. ಆಮೇಲೆ ಒಂದು 5 ನಿಮಿಷ ಆದ್ಮೇಲೆ ಒಬ್ಬ ಯೋಗಿ ಋಷಿ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಗುಹೆಯಿಂದ ಹೊರಗೆ ಬರ್ತಾರೆ. ಹೊರಗೆ ಬರುತ್ತಲೂ ಅವರಿಂದ ನಾನು ಬರ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಒಂದು ಏನೋ ಒಂದು ಇದಿದೆ, ಅಸ್ತ್ರ ಇದೆ, ದೊಣ್ಣೆನೋ ಅಥವಾ ಏನೋ ಒಂದು ಇದಿದೆ ಕೈಯಲ್ಲಿ. ಅದನ್ನ ಇಟ್ಕೊಂಡು ಬರ್ತಾ ಇದ್ದೀನಿ ಅವ್ರ ಜೊತೆಗೆ. ಅವರು ನನಗೆ ಹೊಟ್ಟೆ ನೋವು ಅಂತಿದ್ದಾರೆ. ಯಾಕೆ ಗುರುಜಿ, ಏನಾಯ್ತು ಅಂತ ನಾನು ಕೇಳ್ತಾ ಇದ್ದೀನಿ. ಅವರು ನನ್ನ ಹೊಟ್ಟೆ ಹೊಡೆದ್ಬಿಟ್ಟಿದೆಯಲ್ಲೋ, ಎಷ್ಟು ಜೋರಾಗಿ ಹೊಡೆದಿದೆಯಲ್ಲೋ, ನನಗೆ ಹಿಂಗೆ ಹೊಡೆದಿದ್ಯಾ, ನಾನು ತಡೆಯೋಕ್ಕಾಗಲ್ಲ, ನಾನು ಸಾಯ್ತೀನಿ ಅಂತ ಉಸಿರು ಕಟ್ಕೊಂಡು ಒಂದು ಗುಡ್ಡದ ಮೇಲೆ ಹೋಗಿ ನಿಂತ್ಕೊಂತ ಇದ್ದಾರೆ.
ಅವ್ರು ಯಾರೇ ಆಗಿರ್ಲಿ, ನಾನ್ ಮಾಮೂಲಿ ಮನುಷ್ಯ ಆಗಿದ್ದು ಅವರು ಯೋಗಿಗಳು, ಅವ್ರನ್ನ ರಕ್ಷಣೆ ಮಾಡ್ಬೇಕು ಅಂತ ನನಗೆ ಬಂತು. ಇಲ್ಲ ಗುರುಜಿ ತಪ್ಪಾಯ್ತು, ನನ್ ಕ್ಷಮಿಸಿ ಅಂತ ಅವ್ರ ಕಾಲಿಟ್ಕೊಂಡು ನಾನು ಕ್ಷಮಾಪಣೆ ಮಾಡ್ಕೊಂಡೆ. ಇಲ್ಲ ನಾನು ಸಾಯ್ತೀನಿ, ನಾನು ಇರಲ್ಲ ಅಂತೇಳಿ ಒಂದು ಐಸ್ ಗಡ್ಡೆ, ಅದು ಹಿಮಾಲಯದ ಮೇಲೆ ಮೇಲಕ್ಕೆ ಹೋಗಿ ನಿಂತಿದ್ದಾರೆ. ಇನ್ನೇನು ಹಿಂಗ್ ಬೀಳ್ಬೇಕು ಅನ್ನೋಷ್ಟೊತ್ತಿಗೆ ನಾನು ಅವ್ರ ಕಾಲು ಹಿಡ್ಕೊಂಡು ಎಳೆದ್ಬಿಟ್ಟೆ. ನಾನು ಎಳೆದಾಗ ಐಸ್ ಗಡ್ಡೆ ಮೇಲೆ ಸೀದಾ ಜರ್ರ ಅಂತ ಜಾರ್ಕೊಂಡು ಕೆಳಗೆ ಬಂದಿವ್ ಮಾಸ್ತರ್ಸ್. ಕೆಳಗೆ ಬಂದ್ಮೇಲೆ ನಾನು ತಪ್ಪಾಯ್ತು ಕ್ಷಮಿಸ್ರಿ ಅಂತ ಮತ್ತೊಮ್ಮೆ ಅವ್ರನ್ನು ಬೇಡ್ಕೊಂಡಾಗ ಅದು ಅವರ ಒಂದು ಯಾವ ರೂಪ ಇತ್ತಲ್ಲ, ವಾಲ್ಮೀಕಿ ಆಗಿ ಕಂಡ್ರು. ಅಂದ್ರೆ ವಾಲ್ಮೀಕಿ ಗುರುಗಳು ಅವರ ಹಿಂದಿನ ಜನ್ಮ, ಅದು ಯಾವುದೋ ಒಂದು ಜನ್ಮ, ಆ ಜನ್ಮದ್ದು ಅವರು ವಾಲ್ಮೀಕಿಯಾಗಿ ನಾನೇನಪ್ಪ ಅಂತಂದ್ರು. ಏನ್ ಗುರುಜಿ ಇದೆಲ್ಲ ಆಟ ಅಂತಂದ್ರೆ, ಇಲ್ಲ ಇದು ನಾನು ಹಿಂದಿನ ಜನ್ಮ, ನೀನು ಆತರ ಮಾಡಿದ್ಯಾ ಕರ್ಮ ಅಂತ ಒಂದು ತೋರಿಸಿದ್ರು. ಅಂದ್ರೆ ವಾಲ್ಮೀಕಿ ಗುರುಗಳಿಗೆ ಎಷ್ಟೋ ವರ್ಷಗಳಾಗಿದೆ, ಅದ್ರ ಹಿಂದೆ ಅವರು ಇನ್ನೊಬ್ರು ಅಂದ್ರೆ ಇನ್ ಎಷ್ಟು ವರ್ಷ ಆಗಿರ್ಬೋದು. ಮತ್ತೆ ಯಾಕೆ ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಪ್ರತಿ ಒಂದು 15 ದಿವಸನೋ 10 ದಿವಸಕ್ಕೋ ಒಂದೊಂದು ತಲೆನೋವು, ಹೊಟ್ಟೆ ನೋವು ಬರ್ತಾ ಇತ್ತು. ಅವಾಗ ಐಮೂಲ್ ಮಾತ್ರೆ ತಗೊಂಡದು ಒಂದ್ 2-3 ದಿವಸ ಸಫರ್ ಆಗೋದು, ಇದಾಗೋದು. ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರೆ ಏನಿಲ್ಲ, ಅದು ತಲೆದು ಇದಿದೆ, ಎಫೆಕ್ಟ್ ಇದೆ, ಅದು ಮಾತ್ರೆ ತಗೊಂಡ್ರಿ ಹೋಗುತ್ತೆ ಅಂತೇಳಿ ಯಾವಾಗ ಹೋದ್ರೂ ಅಷ್ಟೇ ಕೊಡ್ತಾ ಇದ್ರು. ಅವ್ರು 1-2 ಸರಿ ಹೋಗಿ ತೋರಿಸಿದಾಗ ಅದೇ ಮಾತ್ರೆ ಕೊಟ್ರಲ್ಲ, ಅದನ್ನೇ ನಮ್ಮ ಮನೇಲಿ ಡಬ್ಬದಾಗ ಇರ್ತಿದ್ವಿ. ಅಂದ್ರೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಮಾತ್ರೆಗಳು, ಐಮೋಲ್ ಮಾತ್ರೆ, ಅನಾಸಿನ್ ಮಾತ್ರೆ, ಪ್ರೋಸಿನ್ ಮಾತ್ರೆ, ಆಕ್ಷನ್ 500 ಮಾತ್ರೆ, ಇವೆಲ್ಲವನ್ನು ಒಂದೊಂದು ಶೀಟ್ ಮನೆಯಲ್ಲಿ ಯಾವಾಗ್ಲೂ ತಂದಿರ್ತಾ ಇದ್ವಿ. ಯಾಕಂದ್ರೆ ನಾವು ಭೌತಿಕ ಜೀವನದಲ್ಲಿ ಇವೆಲ್ಲ ಅನುಭವಿಸ್ತಾ ಇದ್ವಿ. ಆದ್ರೆ ಇವತ್ತು ಆ ಡಬ್ಬ ಹೋಗಿ ಕೊತ್ತಂಬರಿ ಇಡುವಂತ ಒಂದು ಡಬ್ಬ ಆಗಿ ಫ್ರಿಜ್ನಾಗ ಇಟ್ಟಿರ್ತೀವಿ ನೋಡಿ ಮಾಸ್ಟರ್ಸ್. ಆ ತರ ಅವತ್ತಿಂದ ನಮ್ಗೆ ಈ ಒಂದು ಏನು ವಾಲ್ಮೀಕಿ ಗುರುಗಳು ತೋರಿಸಿದ್ರು, ಅವತ್ತಿಂದ ನನಗೆ ಹೊಟ್ಟೆ ನೋವು ಆಮೇಲೆ ತಲೆನೋವು ಬರೋದೇ ಇಲ್ಲ. ಯಾವಾಗೋ 2 ತಿಂಗಳಿಗೂ ಒಂದ್ಸರಿ ಆತರ ಸಹಜವಾಗಿ ಪ್ರಕೃತಿಯಿಂದ ಆಗ್ತದೆ ಅಷ್ಟೇ ವಿನಃ ನಿಜವಾಗ್ಲು ಅವಾಗ ಸಫರ್ ಆದಷ್ಟು ಈಗಂತೂ ಇಲ್ಲೇ ಇಲ್ಲ ಮಾಸ್ಟರ್. ಇದು ಒಂದು ನನಗೆ ಕರ್ಮ ನೋಡ್ಕೊಂಡು ಕರ್ಮವನ್ನು ಕಳ್ಕೊಂಡೆ. ಇನ್ನೂ ಒಂದು ಅನುಭವ ಹೇಳ್ತೀನಿ ಮಾಸ್ಟರ್ಸ್. ನನಗೆ ಬೈ ಬರ್ತಿಂದ ಇದು 1000ಕ್ಕೆ ಒಬ್ರಿಗೋ ಇಬ್ರಿಗೋ ಇರುತ್ತಂತೆ ಅಷ್ಟೇ, ಬಹಳ ಜನಕ್ಕಿರಲ್ಲ. ಏನಪ್ಪ ಅಂದ್ರೆ ವಾಸನೆನೇ ಐಡೆಂಟಿಫೈ ಮಾಡಕ್ಕಾಗಲ್ಲ. ಇವತ್ತಿಗೂ ನನಗೂ ಆಗಲ್ಲ. ವಾಸನೆ ಯಾವುದೇ ವಾಸನೆಯಲ್ಲಿ ಒಂದೇ ಏಕತ್ವ ಅಂತಾರಲ್ಲ, ಹಂಗೆ ಕೆಟ್ಟ ವಾಸನೆ ಒಳ್ಳೆ ವಾಸನೆ ಯಾವ್ದಿದ್ರು ಒಂದೇ ತರನೇ ಇರುತ್ತೆ, ನನಗೆ ಐಡೆಂಟಿಫೈ ಆಗಲ್ಲ. ಸೊ ಎಲ್ಲ ತೋರಿಸಿದ್ವಿ, ಯಾರು ಏನು ಇದಾಗ್ಲಿಲ್ಲ. ಈಗ ಈ ಒಂದು ಧ್ಯಾನ ಸಿಕ್ಕಿದ್ಮೇಲೆ ಇದೇ ರೀತಿ ನಾನು ಧ್ಯಾನಕ್ಕೆ ಕುತ್ಕೊಂಡಾಗ ಮತ್ತೆ ವಾಲ್ಮೀಕಿ ಗುರುಗಳು ಕನೆಕ್ಟ್ ಆದ್ರು. ಆ ಕನೆಕ್ಟ್ ಆಗಿ ಮತ್ತೆ ಒಂದು ಇದಕ್ಕೆ ಕರ್ಕೊಂಡೋದ್ರು, ಗುಹೆ ಒಳಗೆ ಒಂದು ಹೋಮ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹಿಮಾಲಯದಲ್ಲಿ. ಹೋಮಕ್ಕೆ ಅಲ್ಲಲ್ಲಿ ಕುಂಡಗಳು ಇಟ್ಟಿದ್ದಾರೆ, ಸುಮಾರು ಒಂದು 100-150 ಕುಂಡಗಳು ಇರ್ಬೋದು. ಅಷ್ಟೊಂದು ಒಂದು ಸಾಂಗವಾಗಿ ನಡೀತಕ್ಕಂಥ ಹೋಮ. ಆ ಹೋಮ ಹೋದ್ರೆ ಎಣ್ಣೆ ತುಪ್ಪದ ಡಬ್ಬಗಳಿದಾವೆ, ಗಂಧದ ಮರಗಳಿದಾವೆ, ಸುವಾಸನೆ ಬರ್ತಾ ಹೂಗಳಿದಾವೆ, ಎಲ್ಲ ಒಂದು ಚೆನ್ನಾಗಿ ವಾಸನೆ. ಅಲ್ಲಿ ವಾಸನೆ ನೋಡ್ಬಿಟ್ರೆ ಅಲ್ಲಿಂದ ಬರೋದಕ್ಕಾಗಲ್ಲ, ಅಷ್ಟು ಸುವಾಸನೆ ಇರ್ತಕ್ಕಂಥ ಒಂದು ಹೋಮದ ಜಾಗ ಆಗಿರುತ್ತೆ. ಅದ್ರೊಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ತೀನಿ, ನೋಡ್ತಾ ಇದ್ದೀನಿ. ಅಲ್ಲಿ ಕೆಲವರು ಒಂದ್ ಕಡೆ ಹೋಮ ಮಾಡ್ತಾ ಇದ್ದಾರೆ, ಹುಡಿ ಬರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ, ಎಷ್ಟು ಒಂದು ವಾಸನೆನೂ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಆ ಒಂದು ಪ್ರದೇಶದಲ್ಲಿ. ಸರಿ, ಇನ್ನೊಂದ್ ಕಡೆಗೆ ಕೆಲವು ಕಡೆಗೆ ಹೋಮಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಹೂವು, ಗಂಧದ ಇದು, ಕಟ್ಟಿಗೆ ಎಲ್ಲ ಏನೇನ್ ಬೇಕೋ, ತುಪ್ಪ ಅದೆಲ್ಲ ಇಡ್ತಾ ಇದ್ದಾರೆ. ನಾನು ಎಲ್ಲ ಪ್ರದಕ್ಷಿಣೆ ಹಾಕೊಂಡು ನೋಡ್ಕಂತ ಆ ಒಂದು ಪ್ರದೇಶಕ್ಕೆ ಬಂದೆ, ಎಲ್ಲಿ ಇನ್ನೂ ಅರೇಂಜ್ಮೆಂಟ್ ಮಾಡಿದಾರೋ ಆ ಒಂದು ಇದಕ್ಕೆ ಹೋದೆ. ಅವಾಗ ಅಲ್ಲಿ ಇನ್ನೂ ಸ್ಮೆಲ್ ಇತ್ತು. ಒಂದು ಕಟ್ಟಿಗೆ ತಗೊಂಡು ಸ್ಮೆಲ್ ನೋಡ್ತಾ ಇದ್ದೀನಿ. ಆಹಾ, ಎಷ್ಟು ವಾಸನೆ ಇದೆ ಅಪ್ಪ, ಆ ಭಗವಂತ ನಿನಗೆ ಇದು ಸೇರ್ತಾ ಇದೆ, ನೀನು ಎಷ್ಟು ಅದೃಷ್ಟವಂತ ಅಂತ ನನ್ನ ಮನಸ್ಸಿನೊಳಗಿಂದ ಬರ್ತಾ ಇದೆ. ಅವಾಗ ಇನ್ನೊಬ್ರು ಮೂಲೆಯಲ್ಲಿ ನಿಂತ್ಕೊಂಡು ಒಬ್ರು ನೋಡ್ಬಿಟ್ರು, ಋಷಿ. ಆ ಋಷಿ ನೋಡ್ಬಿಟ್ಟು ನನಗೆ ಶಾಪ ಕೊಟ್ರು. ನೀನ್ ನೋಡಿದ್ದನ್ನು ದೇವ್ರುಗಳಿಗೆ ಅರ್ಪಣೆ ಮಾಡ್ಬೇಕಾ? ಇಲ್ಲ, ನಿನಗೆ ವಾಸನೆನ ಗೊತ್ತಾಗಬಾರ್ದು ಅಂತ ನನಗೆ ಅವಾಗ ಶಾಪ. ಆ ಶಾಪ ಇವತ್ತಿಗೂ ಐತೆ ಮಾಸ್ಟರ್ಸ್.
ಸೊ ಇದು ನನಗೆ ವಾಲ್ಮೀಕಿ ಗುರು ಕೊಟ್ಟಿದ್ದು. ಆದ್ಮೇಲೆ ಎಷ್ಟೋ ಸರಿ ಅವರು ನನಗೆ ಶಾಪ ಕೊಟ್ಟ ಗುರುಗಳು ಕಂಡ್ರು ಧ್ಯಾನದಲ್ಲಿ. ತಪ್ಪಾಯ್ತು, ನನ್ನ ಕ್ಷಮಿಸ್ರಿ ಅಂತ ನಾನು ಕೇಳ್ಕೊಂಡೆ. ಅವರು ಕ್ಷಮಿಸೋದಕ್ಕೆ ತಯಾರಿಲ್ಲ. ಇನ್ನೊಂದು ಇದರಲ್ಲಿ ಧ್ಯಾನದಲ್ಲಿ ಇದ್ದಾಗ ಒಂಟೆ ಹಾಕೊಂಡ್ರು. ಒಂಟೆ ಕಂಡಾಗ ನಾನು ಹುಲ್ಲು ಹಾಕಿ ಅದಕ್ಕೆ ಮೈಯೆಲ್ಲ ಸವರ್ತಾ ಇದ್ದೀನಿ ಪ್ರೀತಿಯಿಂದ. ಆ ಒಂಟೆ ನಾನು ಯಾರು ಗೊತ್ತಾಯ್ತಾ ಅಂತ ಕೇಳ್ದೆ. ಇಲ್ಲ ಮಾಸ್ಟರ್, ಯಾರು ಅಂತ ಗೊತ್ತಿಲ್ಲ ಅಂತಂದೆ. ನಾನು ನಿನಗೆ ಶಾಪ ಕೊಟ್ನಲ್ಲ, ವಾಸನೆ ಗೊತ್ತಾಗಬಾರ್ದು ಅಂತ. ನಾನು ಕೊಟ್ಟಿರೋ ಶಾಪಕ್ಕೆ ನನಗೆ ಈ ಒಂದು ಇದಕ್ಕೆ ಬಂದಿದ್ದೀನಿ, ಈ ಸ್ಟೇಜಿಗೆ ಬಂದಿದ್ದೀನಿ, ನಾನು ಅನುಭವಿಸ್ತಾ ಇದ್ದೀನಿ ಅಂತ. ಹಾಗಾದ್ರೆ ಈಗಾದ್ರೂ ನನ್ನ ಕ್ಷಮಿಸ್ರಿ ಅಂತಂದ್ರೆ ಕಾಲು ಇಟ್ಕೊಳಕ್ ಹೋದ್ರೆ ಆ ಒಂಟೆ ಹಿಂದಕ್ಕೂ ಮಾಯ ಆಗುತ್ತೆ. ಸೊ ಇದು ಕರ್ಮ. ನಾವು ಕರ್ಮದ ಫಲ ಹೇಗೆ ಅನುಭವಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನೂ ಒಂದ್ಸರಿ ವಾಲ್ಮೀಕಿ ಗುರುಗಳು ಕನೆಕ್ಟ್ ಆದ್ರು. ಕನೆಕ್ಟ್ ಆಗಿ ನನಗೆ ಧ್ಯಾನದಿಂದ ಬಾ ಹೋಗೋಣ ಅಂತ ಕರ್ಕೊಂಡು ಹೋದ್ರೆ ಒಂದು ಪ್ರದೇಶ ಕಾಡಿದ್ದಂಗಿದೆ, ಗಿಡ ಮರಗಳು ಎಲ್ಲ ಇದೆ, ನೀರು ಹರಿತಾ ಇದೆ, ಜಳ ಜಳ ಸೌಂಡ್ ಬರ್ತಾ ಇದೆ, ಸುಂದರವಾದ ಒಂದು ಗಾಳಿ ಬೀಸ್ತಾ ಇದೆ. ಇದರಲ್ಲಿ ಹೋದಾಗ ಒಂದು ನೀರು ಹರಿಯುತ್ತಾ ಇದೆ. ಆ ನೀರು ಹರಿತಿದ್ದಾಗ ಎಷ್ಟು ಚೆನ್ನಾಗೈತಲ್ಲ ಅಂತ ಅಲ್ಲಿ ಕುತ್ಕೊಂಡು ನೀರು ಹರಿತಾ ಇರೋ ನೀರು ಹಿಂಗೆ ಇಡ್ತಾ ಇದ್ದೀನಿ. ಅಲ್ಲಿ ನಮ್ಗೆ ಆ ನೀರಲ್ಲಿರ್ತಕ್ಕಂಥ ಕಪ್ಪೆ, ಇದು ಮೀನು, ಆಮೇಲೆ ಎಲ್ಲ ಪ್ರಾಣಿಗಳು ಬಂದು ನನ್ನ ಕೈಗೆ ಟಚ್ ಆಗ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ನಾನು ಸುಂದರವಾಗೈತೆ ಅಂತ ಅವನ್ನು ಲವ್ ಮಾಡ್ತಾ ಇದ್ದೆ, ಪ್ರೀತಿ ಮಾಡ್ತಾ ಇದ್ದೆ. ಆಮೇಲೆ ಒಂದೇ ಸರಿ ಒಂದು ಟಾರ್ಟೈಸ್ ಆಮೆ ಅನ್ನೋದು ಬಂದು ನನ್ನ ಕೈಗೆ ಟಚ್ ಆಯ್ತು. ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಯಾವ್ದನ್ನು ತಗೊಳ್ಳದಿದ್ದು ಅದನ್ನ ಕೈಯಲ್ಲಿ ತಗೊಂಡು ಮೈಯೆಲ್ಲ ಹಿಂಗ್ ಸವರ್ತಾ ಇದ್ದೀನಿ, ಪ್ರೀತಿ ಮಾಡ್ತಾ ಇದ್ದೇನೆ ನಾನು. ಆ ಒಂದು ಮೈ ಸವರ್ಬೇಕಾದ್ರೆ ಮೇಲ್ಗಡೆ ಗಟ್ಟಿಯಾದ ಚಿಪ್ ಇರುತ್ತಲ್ಲ, ಆ ಚಿಪ್ ನನ್ನ ಕೈಗೆ ಬಂದ್ಬಿಡ್ತು. ಅಯ್ಯೋ ಇದು ಬಂದ್ಬಿಡ್ತಲ್ಲ, ನನ್ಗೆ ಹೆಂಗಾಯ್ತಲ್ಲ ಅಂತ ಬಾಧೆ ಆಗ್ತಾ ಐತೆ. ಅದನ್ನ ಇಟ್ಟು ಅದಕ್ಕೆ ಕ್ಷಮಾಪಣೆ ಮಾಡ್ತಾ ಇದ್ದೀನಿ, ಆದ್ರೆ ಅದು ಎಕ್ಸೆಪ್ಟ್ ಆಗ್ತಾ ಇಲ್ಲ, ಆಗ್ಲೇ ಇಲ್ಲ. ನೋಡಿ, ಆ ಕರ್ಮ ನನಗೆ ಕಾಣಿಸ್ಕಂತು. ಆ ಕರ್ಮ ಯಾವ ರೀತಿ ಬಂತು ಅಂದ್ರೆ ಒಂದು ಇದರಲ್ಲಿ ನನಗೆ ಗಡ್ಡೆ ಆಗಿ ಬಂತು. ನನಗೆ ಅರ್ನಿಯ ಅಂತಾರಲ್ಲ, ಆ ಅರ್ನಿಯ ಗಡ್ಡೆ ಆಗಿ ಕಾಣಿಸ್ಕಂತು. ಆದ್ರೆ ನನಗೆ ಆ ಕಾಣಿಸ್ಕಂತು, ನನಗೆ ಅರ್ನಿಯ ಇದೆ ಅನ್ನೋದು ಗೊತ್ತಾಯ್ತು. ಆದ್ರೆ ನನಗೆ ವಾಲ್ಮೀಕಿ ಗುರುಗಳು ಒಂದು ತೋರಿಸಿದ್ದು, ಆದ್ರೆ ಮಹಾತರ್ ಬಾಬಾಜಿ ಕನೆಕ್ಟ್ ಆಗಿ ನನಗೆ ಒಂದು ಶಕ್ತಿ ಕೊಟ್ಟರು. ಆ ಶಕ್ತಿಯಿಂದ ಅದು ಏನಕ್ಕೆ ನನಗೆ ನೋವೇ ಆಗ್ತಾ ಇಲ್ಲ. ಗಡ್ಡೆ ಇದೆ, ಆದ್ರೆ ಅದರಿಂದ ಏನೂ ನೋವಾಗ್ತಾ ಇಲ್ಲ. ಅವಾಗ ಒಬ್ಬ ಡಾಕ್ಟರ್ ಕಂಡ್ರು, ಮಹಾತರ್ ಬಾಬಾಜಿ ಶಕ್ತಿ ಕೊಟ್ಟ ಮೇಲೆ. ಕಮಿಯಾರ ಅಂತ ಒಬ್ರು ಡಾಕ್ಟರ್ ನನ್ನ ಕರೆದ್ರು ಧ್ಯಾನದಲ್ಲಿ ಇದ್ದಾಗ. ಎಸ್, ಐ ವಾಂಟ್ ಟು ಚೆಕ್ ವಿತ್ ಯು ಅಂತ. ಓಕೆ ಅಂತಂದ್ರೆ ಅವ್ರು ನನಗೆಲ್ಲ ಚೆಕ್ ಮಾಡಿ, ನೋ ಯು ಆರ್ ಪರ್ಫೆಕ್ಟ್ಲಿ ಓಕೆ ಅಂತ ನನಗೆ ಐ ವಿಲ್ ಸರ್ಟಿಫೈ ದಟ್ ಯು ಆರ್ ಓಕೆ ಅಂತ ಒಂದು ಮೆಸೇಜ್ ಕೂಡ ಕೊಟ್ರು. ಅಂದ್ರೆ ನನಗೆ ಏನು ಇಲ್ಲ ಅಂತ ಒಂದು ಮೆಸೇಜ್ ಬಂತು. ಸೊ ಅವಾಗಿಂದ ನನಗೆ ಯಾವ್ದನ್ನು ಅರ್ನಿಯ ಇದೆ ಅಂತ ಗೊತ್ತಾದ್ರೇನು ನೋವು ಇದ್ದಿಲ್ಲ ನನಗೆ. ಅದಾದ್ಮೇಲೆ ಒಂದ್ಸರಿ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಇಯರ್ ಒಂದು ಮೇ ತಿಂಗಳ ಬುದ್ಧ ಪೂರ್ಣಿಮೆಗೆ ಹೋಗಿ ಬಂದ್ಮೇಲೆ ಅವಾಗ ಧ್ಯಾನಕ್ಕೆ ಕುತ್ಕೊಂಡಾಗ ಸಾಯಿಬಾಬಾ ಕಂಡ್ರು, ಶಿರಡಿ ಬಾಬಾ. ಅವ್ರು ಕಂಡು ಆಶೀರ್ವಾದ ಮಾಡಿದ್ರು, ಬಾ ಅಂತ ಮತ್ತೆ ಈ ತರ ಕರೆದ್ರು. ನನಗೆ ಅರ್ಥ ಆಗಿಲ್ಲ, ಸುಮ್ಮನಾದೆ. ಆದ್ಮೇಲೆ ನನಗೆ ಈ ಅರ್ನಿಯಾದ ಏನೂ ತೊಂದರೆ ಇದ್ದಿಲ್ಲ. ಆದ್ರೆ ನಾನು ಇರೋ ಪರಿಸ್ಥಿತಿ ಬೇರೆಯವ್ರು ನೋಡಿದ್ರೆ ನನ್ನ ದೇಹದಲ್ಲಿ ಏನೋ ಇದೆ, ಬೇಡ ಇವ್ರು ಹೇಳ್ತಾ ಇಲ್ಲ ಅನ್ನೋ ಒಂದು ನೋವಿದೆ ಅಂತ ನಮ್ಮ ಮನೆಯವ್ರಿಗೆ ಅಥವಾ ಬೇರೆಯವ್ರಿಗೆ ಅನಿಸ್ತಾ ಇತ್ತು. ನಾನು ಪ್ಯಾಂಟ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಎಲ್ಲಿ ಅಂದ್ರೆ ಯೂರಿನ್ಗೆ ಹೋಗೋ ಜಾಗಕ್ಕೆ ಕೆಳಗಡೆ ಇಳಿದಿತ್ತು ಅರ್ನಿಯ ಎರಡು ಕಡೆನು. ಸೊ ಪ್ಯಾಂಟ್ ಹಾಕೊಂಡಾಗ ದಪ್ಪ ಆಗೋದು, ಬೇರೆಯವ್ರಿಗೆ ಅಸಹ್ಯ ಹಾಕೋದು. ನನಗೇನು ಇಲ್ಲ, ಅದು ನಾರ್ಮಲ್ ಆಗಿತ್ತೆ. ಇಲ್ಲ, ನೀವು ತೋರಿಸ್ಕೋಬೇಕು ಅಂತ ನಮ್ಮ ಗುರುಗಳು ರಾಧಾ ಮೇಡಮ್ ಅವರು ಬಹಳ ಒಂದು ಒತ್ತಾಯ ಮಾಡಿದ್ರು. ಸರಿ ಅಂತೇಳಿ ಅನ್ಕೊಂಡೆ. ಅವರೇ ಹೇಳಿದ್ರು, ಅವರೇ ಅಪಾಯಿಂಟ್ಮೆಂಟ್ ತಗೊಂಡ್ರು. ಅಲ್ಲಿ ಮುದ್ದೇನಹಳ್ಳಿ ಅಂತ ಚಿಕ್ಕಬಳ್ಳಾಪುರದ ಹತ್ರ ಒಂದು ದೇವಸ್ಥಾನ ಇದಿದೆ, ಸಾಯಿಬಾಬಾ ಒಂದು ಹಾಸ್ಪಿಟಲ್ ಇದೆ, ಅದು ಸತ್ಯ ಸಾಯಿಬಾಬಾ ಹಾಸ್ಪಿಟ್ಲ್. ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ತೋರಿಸಿದ್ರು. ನೋಡಿ, ಇಮ್ಮಿಡಿಯೇಟ್ ಆಗಿ ಅವತ್ತು ನಮ್ಮ ಬೇರೆಯವ್ರಿಗೆ ಹೋದ್ರೆ ಎಷ್ಟು ಗಂಟೆಗಟ್ಲೆ ಆದ್ರೂ ದಿವ್ಸಗಟ್ಲೆ ಆದ್ರೂ ಆಗೋದಿಲ್ಲ. ನನಗೆ ಅಲ್ಲಿ ಬ್ಲಡ್, ಯೂರಿನ್, ಆಮೇಲೆ ECG ಎಲ್ಲವನ್ನು ಒಂದೇ 3 hours ಎಲ್ಲ ಮುಗಿದೋಯ್ತು. ಮುಗಿದ್ಮೇಲೆ ಒಂದು ಡೇಟ್ ಕೊಟ್ರು. ಅವತ್ತು ನಾವು ಹೋಗಿದ್ದು ಮಂಗಳವಾರ ದಿವಸ. ನೆಕ್ಸ್ಟ್ ಸೋಮವಾರ ಬನ್ನಿ ಆಪರೇಷನ್ ಮಾಡ್ತೀವಿ ಅಂದ್ರು. ಮತ್ತೆ ಸೋಮವಾರ ಹೋದೆ. ಸೋಮವಾರ ಹೋದ್ಮೇಲೆ ಅಲ್ಲಿ ಆಪರೇಷನ್ ಆಯ್ತು, ನನಗೆ ಅರ್ನಿಯ ಆಪರೇಷನ್ ಆಯ್ತು.
ಅಲ್ಲಿ ಡಾಕ್ಟರ್ ಕೂಡ ಏನಂದ್ರು, ಇಷ್ಟೊಂದು ದಿವಸ ಬಿಡಬಾರ್ದಾಗಿತ್ತು ಅಂದ್ರು. ಇಲ್ಲ ಸರ್, ನಾವು ಮೆಡಿಟೇಷನ್ ಮಾಡ್ತಾ ಇದ್ದೆ, ಅದರಿಂದ ಹೋಗುತ್ತೆ ಅಂತ ಅನ್ಕೊಂಡೆ, ಹೋಗ್ಲಿಲ್ಲ ಸರ್ ಅಂತಂತ ಅಂದೆ. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಇದು ಆಪರೇಷನ್ ಆಗ್ಲೇಬೇಕು ಅಂತ ಹೇಳಿದ್ರು. ಸರಿ ಅಂತ ಆಪರೇಷನ್ ಮಾಡ್ತಿದ್ವಿ. ಆಪರೇಷನ್ 3 hours ನಡೀತು. ಅದು ಆದ್ಮೇಲೆ ಬೆಡ್ಡಿಗೆ ತಂದು ಹಾಕಿದ್ರು. ಬೆಡ್ಡಿಗೆ ತಂದು ಹಾಕಿದ್ಮೇಲೆ ಒಂದು ಅಲ್ಲಿ 5 days ಅಲ್ಲೇ ಇದ್ವಿ. ಅಲ್ಲಿ ಇದ್ದಾಗ ಅವ್ರು ಏನ್ ಮಾತ್ರೆ ಕೊಟ್ರೋ ಅಷ್ಟೊಂದು ಮಾತ್ರೆ ತಗೊಂಡೆ. ಆಮೇಲೆ ನನಗೆ ನೆನಪಾಯ್ತು, ಹೌದು ನನ್ನ ಧ್ಯಾನದಲ್ಲಿ ಬಾಬಾ ಹಿಂಗ್ ಕರೆದಿದ್ರಲ್ಲ ಅಂತ ನೆನಪಾಯ್ತು. ಆಮೇಲೆ ಅವರು ಆ ಧ್ಯಾನ ಕುತ್ಕೊಂಡು, ಬಾಬಾ ನೀನ್ ಬಾ ಅಂತಂದಿ, ನಾನ್ ಬಂದಿದ್ದೀನಿ, ನನಗೆ ನೀನ್ ಕಾಣಿಸ್ಕೊಳ್ಳೇ ಇಲ್ಲಲ್ಲ, ಎಲ್ಲಿದೀಯಾ ಅಂತ ಬಾಬಾಗ್ ಪ್ರಶ್ನೆ ಆಗ್ತದೆ. ಅವಾಗ ಬಾಬಾ ಆಪರೇಷನ್ ಥಿಯೇಟರ್ ತೋರಿಸಿದ್ರು. ಥಿಯೇಟರ್ನಲ್ಲಿ ನಾನು ಮಲಗಿದ್ದೀನಿ ಸ್ಟ್ರಕ್ಚರ್ ಮೇಲೆ. ಬಾಬಾ ಒಂದ್ ಮೂಲೆಯಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡು ಹಿಂಗಿದ್ದಾರೆ ಅವರು. ನಾನು ಬಾಬಾ ಇಲ್ಲೇ ಇದಾರಲ್ಲ ಅಂತ ನಾನು ಅವಾಗ ಎಚ್ಚರವಾಗಿದ್ದೆ, ನಾನು ಕಾನ್ಶಿಯಸ್ನಲ್ಲೇ. ಅದು ಆಗಿದ್ದು ಇದ್ರ ಮೇಲೆ ಬಾಬಾ ಹೇಳಿದ್ರು, ನಾನು ಅಲ್ಲೇ ನಿಂತ್ಕೊಂಡು ನಿನ್ಗೆ ಒಂದು ಕಾನ್ಶಿಯಸ್ನಲ್ಲೇ, ನನ್ನ ಕಾನ್ಶಿಯಸ್ನಲ್ಲೇ ಅದೆಲ್ಲ ಆಗಿದೆ ಅಂತ ಒಂದು ಮೆಸೇಜ್ ಕೊಟ್ರು. ನೋಡಿ ಮಾಸ್ಟರ್ಸ್, ಎಲ್ಲ ನಮ್ಗೆ ಆ ಒಬ್ಬ ಹಾಸ್ಟೆಲ್ ಮಾಸ್ಟರ್ಸ್ ಎಷ್ಟು ಜನ ನಮ್ಗೆ ಕನೆಕ್ಟ್ ಆಗಿ ನಮ್ಗೆ ಒಂದು ಹೆಲ್ಪ್ ಮಾಡ್ತಾರೆ ಅನ್ನೋದೊಂದು ಹೇಳ್ತಾ ಬಂದೆ. ಸೊ ಇನ್ನು ಹೇಳ್ತಾ ಹೋದ್ರೆ ಬಹಳಷ್ಟು ಇದೆ ನನ್ನ ಒಂದು ಎಕ್ಸ್ಪೀರಿಯನ್ಸು. ಸೊ ಇನ್ನು ನಾನು ಈ ಪ್ರೇಮ್ನಾಥ್ ಸರ್ದಿಂದ ನೋಡ್ಕೊಂಡು ಕೌನ್ಸಿಲಿಂಗ್ ಅನ್ನೋದು ನನಗೆ ಆ ಮಹಾವತಾರ್ ಬಾಬಾಜಿ ಒಂದ್ಸರಿ ಒಂದೇ ಹೇಳ್ಬಿಡ್ತೀನಿ. ಧ್ಯಾನದಲ್ಲಿ ಕೂತ್ಕೊಂಡಿದ್ದೀನಿ, ನಮ್ಮ ಪಿರಮಿಡ್ನಲ್ಲೇ ಧ್ಯಾನದಲ್ಲಿ ಕೂತ್ಕೊಂಡಿದ್ದೀನಿ. ಧ್ಯಾನದಲ್ಲಿ ಕೂತ್ಕೊಂಡಾಗ ಒಂದು ದೊಡ್ಡ ಹಾಲ್ ಕಾಣ್ತಾ ಇದೆ, ಬಹಳ ದೊಡ್ಡ ಹಾಲ್ ಅದು. ಆ ಹಾಲ್ನಲ್ಲಿ ಎಲ್ಲ ಪೇಷಂಟ್ಸ್ ಇದ್ದಾರೆ. ಒಬ್ರಿಗೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಇದಿಲ್ಲ, ಎಲ್ಲ ಬ್ಯಾಂಡೇಜ್ ಹಾಕೊಂಡು ಒಂಥರ ಪೇಷಂಟ್ ಆಗಿ ಕುತ್ಕೊಂಡಿದ್ದಾರೆ. ಸೊ ಏನಪ್ಪಾ ಇಷ್ಟೊಂದು ಜನ ನೋಡೋದಕ್ಕೆ, ಈ ಕರ್ಮ ನೋಡಕ್ ಇಲ್ಲಿ ಬಂದ, ಯಾಕನ ಕರ್ಕೊಂಬಂದ್ಯಪ್ಪ ದೇವ್ರೆ ಅಂತ ಆ ದೇವ್ರ ಮೇಲೆ ನಿಂದನೆ ಮಾಡ್ತಾ ಇದ್ದೆ. ಅವಾಗ ಇದ್ದಕ್ಕಿದ್ದಂಗೆ ನನ್ನ ಕೈ ಹಿಂಗ್ ಅಂತ ಇದ್ದೆ, ನನಗೆ ಅರ್ಥ ಆಗ್ತಾ ಇಲ್ಲ, ಹಿಂಗಂತ ಇದ್ದೆ. ನೋಡ್ಕೊಂಡೆ ಇದೇನಿದು ಅಂತ. ನನ್ನ ಕೈಯಿಂದ ಬಿಳೆಯ ಬಣ್ಣದ ಬೆಳಕು ಬರ್ತಾ ಇತ್ತು. ಆ ಬೆಳಕು ಪೂರ್ತಿ ಆ ಒಂದು ಹಾಲ್ ಇತ್ತಲ್ಲ, ಹಾಲಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಸ್ಪ್ರೆಡ್ ಆಗಿ ನನಗೆ ಖುಷಿ ಆಗ್ತಾ ಇತ್ತೆ, ನನ್ನ ಕೈಯಿಂದ ಬಿಳೆ ಬಣ್ಣದ ಬೆಳಕು ಬರ್ತಾ ಇದೆಯಲ್ಲ, ಇದು ಹೆಂಗ್ ಬರ್ತಾ ಇದೆ ಏನು ಅಂತ ಸ್ವಲ್ಪ ಹಿಂಗ್ ನೋಡಿದ್ರೆ ಮಹಾವತಾರ್ ಬಾಬಾಜಿ ಕುತ್ಕೊಂಡು, ಅವ್ರು ಕುತ್ಕೊಂಡು ಅವರ ಚೈತನ್ಯದಿಂದ ನನಗೆ ಬೆಳಕು ಬರ್ತಾ ಇದೆ. ಒಂದು 2 ನಿಮಿಷ ಆಗ್ತಿದ್ದಂಗೆ ಆ ಬೆಳಕೆಲ್ಲ ಮಾಯ ಆಗ್ಬಿಡ್ತು. ಮಾಯ ಆಗ್ತಿದ್ದಂಗೆ ಅಲ್ಲಿ ದೃಶ್ಯ ಹಾಸ್ಪಿಟಲ್ ತರ ಕಂಡಿದ್ದು ಒಂದು ಹೈಟೆಕ್ ಆಫೀಸ್ ಮಾದರಿಗೆ ಕಾಣ್ತು ಮಾಡ್ತಾರೆ. ಅಲ್ಲಿ ಒಂದು AC ಇದಿದೆ, ಚೇಂಬರ್ ಇದೆ, ಅಲ್ಲಿ ಒಬ್ಬ ಮ್ಯಾನೇಜರ್ ಕುಂತ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ ಕಂಪ್ಯೂಟರ್ ಹಾಕೊಂಡು ಆಪರೇಟರ್ಸ್ ಕುಂತಿದ್ದಾರೆ, ಇನ್ನೊಂದ್ ಕಡೆ ಟೈಪಿಸ್ಟ್ ಇದ್ದಾರೆ. ಈ ತರ ನಾನಾ ರೀತಿಯ ಒಂದೊಂದು ದೃಶ್ಯಗಳು ಒಂದು ಆಫೀಸ್ ನಲ್ಲಿ ಹೋದ್ರೆ ನಾವು ಯಾವ ತರ ಸೀನ್ಸ್ ನೋಡ್ತೀವೋ ಆ ತರ ಆ ಒಂದು ಸೀನ್ಸ್ ಕಾಣ್ತಾ ಇದೆ. ನನಗೆ ಖುಷಿ ಆಯ್ತು, ಅಯ್ಯೋ ಎಷ್ಟೊಂದು ಜನ, ಎಷ್ಟು ಆ ಬೆಳಕಿಂದ ಎಲ್ರೂ ಇಷ್ಟೊಂದು ಚೇತರಿಸ್ಕೊಂಡ್ರ ಅಂತ ನನಗೆ ಖುಷಿ ಆಗ್ತಾ ಇದೆ. ಅವಾಗ ಬಾಬಾ ಒಂದು ಮೆಸೇಜ್ ಕೊಟ್ರು, ಯಾರು ಅನಾರೋಗ್ಯದಲ್ಲಿ ಇರ್ತಾರೋ ಅವ್ರನ್ನು ಆರೋಗ್ಯದ ಕಡೆ ತರೋದು ಇನ್ ಕೆಲಸ ಅಂತ ಒಂದು ಮೆಸೇಜ್ ಕೊಟ್ರು. ಸೊ ಅವಾಗಿಂದ ನಾನು ಕೌನ್ಸಿಲಿಂಗ್ ಜಾಸ್ತಿ ಆಗ್ತಾ ಹೋಯ್ತು. ಸುಮಾರು ಈಗ ನಿಯರರ್ ಟು 900 ಕೌನ್ಸಿಲಿಂಗ್ ಆಗಿದೆ. ಎಲ್ಲ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ, ಆಗ್ತಾನೂ ಇರುತ್ತೆ. ಸೊ ನಮ್ಗೆ ನಾವು ಭೂಮಿ ಮೇಲೆ ಬಂದಿರೋದು ಒಂದು ಒಳ್ಳೆ ಕಾರ್ಯಕ್ಕೆ. ಆ ಆತ್ಮ, ಈ ಆತ್ಮದಿಂದ ಎಷ್ಟು ಜನಕ್ಕೆ ಒಳ್ಳೇದಾಗ್ಬೇಕು ಅಂತಾನು ಒಂದು ಸಂಕಲ್ಪ. ಅದೇ ರೀತಿ ನಾನು ಎಲ್ಲ ಕಡೆನೂ ಓಡಾಡ್ಕೊಂಡು ಈ ತರ ಇದ್ದೀನಿ. ಸೊ ನನಗೆ ಈ ಒಂದು ಪ್ರೇರಣೆ ಕೊಟ್ಟ ಬಾಬಾ ಅವ್ರಿಗೆ ಶತಕೋಟಿ ವಂದನೆಗಳನ್ನು ಹೇಳ್ತಾ ಇರ್ತೀನಿ ನಾನು. ಯಾಕಂದ್ರೆ ಎಷ್ಟೋ ಜನದ ಕಷ್ಟಗಳು ಕೂಡ ನಿವಾರಣೆ ಆಗ್ತಾ ಇದೆ. ಇನ್ನೊಬ್ರು ಒಂದನ್ನು ಹೇಳ್ತೀನಿ ಮಾಸ್ಟರ್ಸ್. ಅವರು ಒಬ್ರು ಮೇಡಮ್ ಫೋನ್ ಮಾಡಿದ್ರು, ಸರ್ ನನಗೆ ಎಲ್ಲ ಇದೆ ಮನೆಯಲ್ಲಿ, ನೆಮ್ಮದಿ ಇದೆ, ನೆಮ್ಮದಿ ಇಲ್ಲ. ಎಸ್ ಮೇಡಮ್. ಸರ್ ಇನ್ನು ಎಷ್ಟೊತ್ತಾಗುತ್ತೆ ಸರ್? ನಮ್ಗೆ ಟೈಮ್ ನೀವು ಎಷ್ಟು ಮುಗಿಸು ಅಂದ್ರೆ ಮುಗಿಸ್ತೀನಿ, ಹೇಳು ಅಂದ್ರೆ ಹೇಳ್ತಾ ಹೋಗ್ತೀನಿ. ನಮ್ಗೆ ಗಂಟೆ ಹೊಡೆದಂಗೆ, ಗಂಟೆ ಹೊಡೆದಂಗೆ. ಓಕೆ ಓಕೆ, ಇದೊಂದು ಹೇಳ್ಬಿಡ್ತೀನಿ. ಓಕೆ. ಸೊ ಇನ್ನೊಂದು ಹೇಳ್ಬಿಡ್ತೀನಿ ಮಾಸ್ಟರ್ಸ್. ಅವರು ಫೋನ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಎಲ್ಲ ಇದೆ, ನೆಮ್ಮದಿ ಇಲ್ಲ ಸರ್, ನನಗೆ ಗಂಡನಿಂದ ಕಿರಿಕಿರಿ,
ಅವನು ಸ್ವಂತ ಮನೆ ಇದೆ, ಫ್ಯಾಕ್ಟ್ರಿ ಇದೆ, ಕಾರ್ ಇದಾವೆ, ಎಲ್ಲ ಇದೆ, ದುಡ್ಡು ಎಲ್ಲ ಇದೆ. ನನಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಗಂಡನಿಂದ ಕಿರಿಕಿರಿ ಸರ್, ಬಹಳ ತೊಂದರೆ ಆಗ್ತದೆ. ಮತ್ತೆ ಹೇಗೆ ಅಂದ್ರೆ ಸಿಗರೇಟ್ ತಗೊಂಡು ಮೈ ಮೇಲೆ ಇಟ್ಟು ಸುಡೋ ಅಷ್ಟು ಅಂತ ಒಂದು ಹೀನ ಸ್ಥಿತಿಯಲ್ಲಿ ಗಂಡ ಹಿಂಸೆ ಕೊಡ್ತಾ ಇದ್ದೀನಿ. ನಾನು ಕೇಳಿದೆ, ನೀವು ವೆಜಿಟೇರಿಯನ್? ನಾನು ವೆಜಿಟೇರಿಯನ್ ಸರ್, ನಾವು ವೈಶ್ಯಾಸು. ಓಕೆನಮ್ಮ, ನೀನು ಎಷ್ಟು ದಿವಸದಿಂದ? ನಾನು 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಕೆ, ಧ್ಯಾನಕ್ಕೆ ಕೂತ್ರು ಅಂತಂದೆ. ಧ್ಯಾನಕ್ಕೆ ಕೂರಿಸಿದ್ರೆ ಒಂದು ನಿಮಿಷ ಆದ್ಮೇಲೆ ಏನ್ ಕಾಣ್ತಾ ಇದೆ ಅಂತಂದೆ. ಸರ್, ಒಂದು ಮನೆ ಕಾಣ್ತಾ ಇದೆ. ಆ ಮನೆ ಹೆಂಗಿದೆ ಅಂದೆ. ಸಾಧಾರಣವಾಗಿದೆ ಸರ್. ಹಾಗೆ, ಓಕೆ. ಅಲ್ಲಿ ಯಾರ್ಯಾರು ಇದ್ದಾರೆ ನೋಡು. ಅಲ್ಲಿ ಗಂಡ ಹೆಂಡತಿ ಇಬ್ರು ಇದ್ದಾರೆ ಸರ್, ಮತ್ತೆ ಇಬ್ರು ಅಜ್ಜ ಅಜ್ಜಿ ಇದ್ದಾರೆ. ಹೌದಾ, ಸರಿ. ಅವ್ರು ಏನ್ ಮಾಡ್ತಿದ್ದಾರೆ ಗಂಡ ಹೆಂಡತಿ? ಹೆಂಡತಿ ಪರ್ಕೆ ತಗೊಂಡು ಕೋಲ್ ತಗೊಂಡು ಗಂಡಂಗ್ ಹೊಡಿತಾ ಇದ್ದಾಳೆ. ಯಾಕೆ? ಗಂಡ ಏನ್ ಕೆಲಸ ಮಾಡಿದ್ರು ಅವನಿಗೆ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ. ಒಂದು ಮನೆಯಲ್ಲಿ ಸಂಸಾರ ನಡೆಸೋದು ಕಷ್ಟ ಆಗ್ತಾ ಇದೆ. ದುಡ್ಡಿಲ್ಲ ಅಂತ ನೀನ್ ಯಾಕೆ ಮದುವೆ ಆದ್ಯ ಅಂತ ಹೆಂಡತಿ ಗಂಡನ್ ಹೊಡಿತಾ ಇದ್ದಾಳೆ. ಹೌದಾ, ಸರಿ ಅಮ್ಮ, ಆಯ್ತು. ಮತ್ತೆ ಅವರು ಯಜಮಾನ್ರು ಏನ್ ಮಾಡ್ತಾ ಇದಾರೆ? ಇವರು ಅಜ್ಜ ಅಜ್ಜಿ, ಅವರು ವಯಸ್ಸಾಗಿದೆ, ಅವ್ರು ಕುತ್ಕೊಂಡು ನೋಡ್ತಾ ಇದ್ದಾರೆ ಅಂತ. ಓಕೆನಮ್ಮ, ಅರ್ಥ ಆಯ್ತಾ ನಿಂಗೆ ಅಂತ. ಇಲ್ಲ ಸರ್ ಅಂತ. ನೋಡು, ಒಂದು ಜನ್ಮದಲ್ಲಿ ಅವನಿಗೆ ದುಡ್ಡಿಲ್ಲ ಅಂತ ನೀನ್ ಹಿಂಸೆ ಮಾಡ್ತಾ ಇದೀಯ. ಈಗ ನಿನ್ ಗಂಡ ಒಳ್ಳೆ ಶ್ರೀಮಂತ, ಎಲ್ಲ ಇದೆ, ನೀನು ಅವಾಗ ಕೊಟ್ಟಿಯಲ್ಲ, ದುಡ್ಡಿಲ್ದಾಗ ನನಗೆ ಎಷ್ಟು ಕಟ್ಸಿದ್ಯಲ್ಲ, ಈಗ ನಾನು ನಿನಗಿಂತ ದೊಡ್ಡ ಶ್ರೀಮಂತ ಆಗಿದ್ದೀನಿ ಅವಾಗಿಂತ. ಈ ಶ್ರೀಮಂತನಾಗಿ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಅಂತೇಳಿ ಆ ಹಿಂದಿನ ಕರ್ಮ ನಿನಗೀಗ ಕೊಡ್ತಾ ಇದ್ದಾನೆ. ಮತ್ತೇನ್ ಮಾಡ್ಬೇಕು? ಏನೂ ಇಲ್ಲ, ಧ್ಯಾನದಲ್ಲಿ ಕುತ್ಕೊಂಡು ಕ್ಷಮಾಪಣೆ ಮಾಡ್ಕೊಂಡು ಅವ್ರಿಗೆ ಧ್ಯಾನ ಹೇಳ್ಕೊಡು, ಸ್ವಲ್ಪ ದಿನಕ್ಕೆ ಸರಿ ಹೋಗುತ್ತೆ ಅಂದ್ರೆ. ಅದಾಗಿದ್ದು ಒಂದು 6 ತಿಂಗಳ ನಂತರ ನಿಧಾನಕ್ಕೆ ಫ್ಯಾಮಿಲಿ ಸೆಟ್ ಆಗ್ತಾ ಬಂತು. ನೋಡಿ, ಈ ತರ ನಾವು ಪ್ರತಿಯೊಂದಕ್ಕೂ ಯಾವುದೇ ಕಾರಣ ಇಲ್ಲದೆ ನಾವು ಯಾವುದೇ ಒಂದು ಅನಾಹುತ ಆಗ್ಲಿ ಅನಾರೋಗ್ಯ ಆಗ್ಲಿ ಪಡೆಯಕ್ ಸಾಧ್ಯ ಇಲ್ಲ. ಪ್ರತಿಯೊಂದು ನಾವು ನಮ್ಮ ಹಿಂದಿನ ಜನ್ಮದಾಗ್ಲಿ ಈ ಜನ್ಮದಾಗ್ಲಿ ಕರ್ಮದ ಫಲ ನಾವು ಅನುಭವಿಸ್ತಾ ಇರ್ತೀವಿ. ಸೊ ಅದಕ್ಕೆ ನಮ್ಗೆ ಈ ಒಂದು ಅದ್ಭುತವಾದ ಜ್ಞಾನ ಪತ್ರಿಜಿಯವ್ರು ಕೊಟ್ಟ ಮೇಲೆ ನಾವು ಯಾರನ್ನು ಹಿಂಸಿಸ್ತಲೇ ಎಲ್ಲರನ್ನು ಪ್ರೀತಿಯಿಂದ ಏಕತ್ವದಲ್ಲಿದ್ರೆ, ನಾನು ದೇಹ ಅಲ್ಲ ಆತ್ಮ ಅನ್ನೋ ಸ್ಥಿತಿಯಲ್ಲಿ ಬಂದಾಗ ನಮ್ಗೆ ಒಳ್ಳೆ ಒಂದು ರೀತಿಯ ಜೀವನನು ಸಿಗುತ್ತೆ ಮಾಸ್ಟರ್. ಸೊ ಇಷ್ಟು ಹೇಳಿ ನನ್ನ ಅನುಭವ ಹಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಎಲ್ಲ ಜೂಮ್ ನಲ್ಲಿ ವೀಕ್ಷಿಸಿದಂತ ಎಲ್ಲ ಮಾಸ್ಟರ್ಸ್ಗೂ, ಆಮೇಲೆ ಯೂಟ್ಯೂಬ್ ನಲ್ಲಿ ನೋಡ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗೂ ಆತ್ಮಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮಾಸ್ಟರ್ ರಂಗನಾಥ್ ಸರ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಅನಂತವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾದ ಅನುಭವಗಳು ಹೇಳಿದ್ರಿ. ಇವತ್ತು ಸುಮಾರು ಅನುಭವಗಳು ಹೇಳಿದ್ರಿ. ಇದೆಲ್ಲ ಜೀರ್ಣ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸಮಯ ಬೇಕು. ಓಕೆ. ಸೊ ಅನೇಕ ಅನುಭವಗಳು ಅವೆಲ್ಲ ನಾವು ಮತ್ತೆ ವಿಡಿಯೋ ಬಂದ್ಮೇಲೆ ಎಲ್ಲ ಒಂದೊಂದು ನೋಡಿಕೊಂಡು ಅದರಿಂದ ನಾವು ಏನೇನು ಜ್ಞಾನ ಪಡಿಬೋದು ಅದೆಲ್ಲ ನೋಟ್ ಮಾಡಿಕೊಂಡು ಮಾಸ್ಟರ್ಸ್ ಎಲ್ಲರೂ ಖಂಡಿತ ಅದರಿಂದ ಏನೇನು ಜ್ಞಾನ ನಿಮ್ಗೆ ಬೇಕು, ಏನೇನು ಅದರಿಂದ ಆ ಅನುಭವ, ಪ್ರತಿಯೊಂದು ಅನುಭವ ನಮಗೂ ಒಂದು ಮಾರ್ಗದರ್ಶನ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಈ ಥರ ಕಷ್ಟಗಳು ಏನೋ ಎಷ್ಟೋ ಬರ್ತಾ ಇರ್ತದೆ. ಕಷ್ಟಗಳು ಅನ್ನೋದು ಕರ್ಮಗಳು, ಅಂದರೆ ಇಂದಿನ ಜನ್ಮ ಕರ್ಮಗಳೇ ಕಷ್ಟಗಳು, ಒಂಥರ ರೋಗಗಳು, ವ್ಯಾಧಿಗಳು ಎಲ್ಲ ಈಗ ನಾವು ಅನುಭವಿಸ್ತಾರಂತ ಈ ಪ್ರಸ್ತುತ ಈ ಜೀವನದಲ್ಲಿ. ಅದಕ್ಕೋಸ್ಕರ ಯಾವುದೇ ಭಯಪಡಬಾರ್ದು. ಸಾರಿ ಯಾವ ರೀತಿಯಲ್ಲಿ ಫೇಸ್ ಮಾಡ್ತಾ ಹೋದ್ರೋ ಅವರ ಜೀವನ ಒಂದು ಮಾರ್ಗದರ್ಶನ ನಮಗೆಲ್ಲ. ಅದಕ್ಕೆ ಪ್ರತಿಯೊಬ್ಬರು ಸೀನಿಯರ್ ಮಾಸ್ಟರ್ ಬಂದು ಇಲ್ಲಿ ಅನುಭವಗಳು ಹಂಚ್ಕೊಳ್ಳೋ ಕಾರಣ ಇದೆ. ಏನಂತಂದ್ರೆ ಅವರು ಯಾವ ರೀತಿಯಲ್ಲಿ ಪಾಸ್ ಆದರು, ಅಂದರೆ ಮೊದಲೆಯಿಂದ ಇಲ್ಲಿವರೆಗೂ ಯಾವ ರೀತಿಯಲ್ಲಿ ಪಾಸ್ ಆದರು, ಅದು ನಮಗೆ ಮಾರ್ಗದರ್ಶನ ಕೊಡುತ್ತೆ, ನಮಗೂ ಧೈರ್ಯ ತುಂಬುತ್ತೆ. ಆವಾಗ ನಾವು ಯಾವುದು ಭಯಪಡೋದಿಲ್ಲ, ನಾವು ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಜೀವನ. ಸೊ ಕರ್ಮಗಳು ಬಿಡೋದಂತೂ ಇಲ್ಲ. ಕರ್ಮಗಳು ನಾವು ಜೀರೋ ಮಾಡ್ಕೊಳ್ಳೋಕೆ ನಾವು ಧ್ಯಾನ ಮಾಡ್ತಾನೆ, ನಿರಂತರ ಧ್ಯಾನ, ಸಜೀವ ಸಾಂಗತ್ಯ, ಸ್ವಾಧ್ಯಾಯ ಮಾಡ್ತಾ ಇರ್ತೀವಿ. ಆದ್ರೂ ಇದು ಒಂದು ಜನ್ಮ ಅಲ್ವಲ್ಲ. ಈಗಾಗಲೇ 350 ಜನ್ಮಗಳಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅದೇನು ಸಾಮಾನ್ಯ ವಿಷಯ ಅಲ್ಲ. ಒಂಥರ ಸಂಚಿತ ಕರ್ಮ ಅಂತ ಹೇಳ್ತೀವಲ್ಲ, ಎಲ್ಲ ನಮ್ಮ ಜೊತೆಗೇನೆ ಇರ್ತದೆ. ಆದರೆ ಸ್ವಲ್ಪ ಕೊಡ್ತಾರೆ. ಒಂದೊಂದು ಜನ್ಮದಲ್ಲಿ ಸ್ವಲ್ಪ ಕರ್ಮಗಳು ಕೊಡ್ತಾರೆ. ಯಾಕಂದ್ರೆ ಒಂದೇ ಸರಿ ಕೊಟ್ಟರೆ ನಾವು ತಟ್ಕೊಳಕ್ಕೂ ಆಗಲ್ಲ ಫಸ್ಟ್ ಆಫ್ ಆಲ್. ಸೊ ಆ ರೀತಿಯಲ್ಲಿ ಅವರ ಜೀವನ ನಮಗೆ ಮಾರ್ಗದರ್ಶನ ಆಗತ್ತೆ. ಪ್ರತಿಯೊಬ್ಬರು ಈ ವಿಡಿಯೋನ ಮತ್ತೆ ಕೇಳಿಸ್ಕೊಂಡು ಅದರಿಂದ ನೀವು ಆದರ್ಶ ಪಡ್ಕೋಬಹುದು. ಅದನ್ನ
ಆದ್ರೂ ಅವ್ರು ಏನೇನು ಹೇಳಿದ್ರು ಆ ರೀತಿಯಲ್ಲಿ ನಾವು ಪಾಲನೆ ಮಾಡಿದ್ರೆ ನಾವು ಸಹ ಈ ಜೀವನದಲ್ಲಿ ಸುಧಾರಿಸಿಕೊಂಡು ಆನಂದವಾಗಿ ಈ ಜೀವನವನ್ನು ನಾವು ಮುಂದಕ್ಕೆ ಸಾಗಿಸ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.